ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಪೂರ್ಣ ಯೋಗ, ಭಗವದ್ಗೀತೆಯ ಪೂರ್ಣ ಯೋಗದ 16ನೇ ದಿನದ ಉಪನ್ಯಾಸವನ್ನ, ಅಂದ್ರೆ 15ನೇ ಚಾಪ್ಟರ್ ಅದರ ಉಪನ್ಯಾಸನ ಇವತ್ತು ನಾವು ರಿವಿಷನ್ಗೆ ತಗೊಂಡಿದ್ದೀವಿ. ಈ ಚಾಪ್ಟರ್ ಹೆಸರು, ಅಧ್ಯಾಯದ ಹೆಸರು ಪುರುಷೋತ್ತಮ ವಿಭಾಗ ಅಂತ, ಪುರುಷೋತ್ತಮ ಯೋಗ. ಇದ್ರ ಬಗ್ಗೆ ನಾವಿವತ್ತು ಪ್ರಶ್ನೋತ್ತರಗಳನ್ನ ಇದು ಮಾಡ್ತೀವಿ. ಈಗ ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಈಗ ಹೇಳಿ, ಏನ್ ಹೇಳ್ತೀರಾ? ಇನ್ನೊಂದು ಹೇಳ್ಬಿಡ್ಲಾ? ಸದಾಶಿವ ಸಮಾರಂಭಾ ಶಂಕರಾಚಾರ್ಯ ಮಧ್ವಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಈಗ ಪ್ರಶ್ನೋತ್ತರಗಳನ್ನ ಮಾಡಿದ್ದೀರಾ? ಮಾಡಿದೀವಿ. ಓಕೆ. ಫಸ್ಟ್ ಪ್ರತಿಭಾ ಮೇಡಮ್ ಕೇಳ್ತೀರಾ ಪ್ರಶ್ನೆ? ರೆಕಾರ್ಡಿಂಗ್ ಆಗ್ತಾ ಇದೆಯಾ? ಹಾ, ಆಗ್ತದೆ. ಫಸ್ಟ್ ಪ್ರತಿಭಾ ಮೇಡಮ್ ಕೇಳ್ತಾರಾ ಪ್ರಶ್ನೆನ? ರೆಡಿ ಇಲ್ಲ ಅಂದ್ರೆ ಸುಜಯಾ ಮೇಡಮ್ ಕೇಳ್ತಾರೆ. ಸುಜಯಾ ಮೇಡಮ್ ಕೇಳಿ. ಫಸ್ಟ್ ಪ್ರಶ್ನೆ ಸಾರಾಂಶ ಎಲ್ಲ ಬರುತ್ತೆ, ಅದೆಲ್ಲ ಗೊತ್ತಿರೋದೇ ಅಲ್ವಾ. ಸೆಕೆಂಡ್ ಪ್ರಶ್ನೆಯಲ್ಲಿ 13, 14, 15ನೇ ಅಧ್ಯಾಯದಲ್ಲಿ ಏನ್ ಹೇಳಿದೆ ಅಂತ. ಕ್ವಶನ್ 13, 14, 15ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ. ಓಕೆ, ಇದು ಪ್ರಸನ್ನ ಲಕ್ಷ್ಮಿ ಹೇಳ್ತಾರಾ? 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯೋಗ ಅಂತ ಅದರ ಹೆಸರು. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು? ಕ್ಷೇತ್ರ ಅಂದ್ರೆ ನಾವು ಅನುಭವಗಳನ್ನ ಪಡೆಯುವಂತ ಸ್ಥಳ. ಕ್ಷೇತ್ರಜ್ಞ ಅಂದ್ರೆ ಅದನ್ನ ಅರಿತಿರುವವನು ಕ್ಷೇತ್ರಜ್ಞ. ಅದನ್ನ ಹೇಳ್ತಾರೆ. ಮೊದಲು ಜೀವ ಜಗತ್ತು, ಮತ್ತೆ ಜೀವ ಜಗತ್ತು, ಇನ್ನೊಂದೇನಪ್ಪ, ಈಶ್ವರ. ಜೀವ ಜಗತ್ತು, ಈಶ್ವರ ಮೂರಿದೆ. ನಾವೇ ಮೂರು ಒಂದೇನೇನೆ ಅಂತ 15ನೇ ಅಧ್ಯಾಯದಲ್ಲಿ ಪ್ರತಿಪಾದಿಸಿ ಅದಕ್ಕೆ ಸಮಜಾಯಿಸಿ ಕೊಡ್ತಾರೆ. ಈ ಮೊದಲು ಬೇರೆ ಅಂತ ಅನ್ಕೊಂಡು ಅದನ್ನ ಜೀವ ಅಂದ್ರೆ ಏನು, ಜಗತ್ತಂದ್ರೆ ಏನು, ಮತ್ತೆ ಈಶ್ವರ ಅಂದ್ರೆ ಏನು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮೊದಲು ವಿಭಾಗ ಮಾಡ್ತಾರೆ. ಕ್ಷೇತ್ರಜ್ಞ ಯೋಗದಲ್ಲಿ ಜೀವಿ ಯಾರು, ತಿಳ್ಕೊಳ್ಳೋನು ಜೀವಿ ಅಂತ ಶುರು ಮಾಡಿ ಅವನಿಗೂ ಈಶ್ವರನಿಗೂ ಭೇದ ಇಲ್ಲ ಅಂತ ಹೇಳಬೇಕು. ಎರಡನೇದಾಗಿ 14ನೇ ಅಧ್ಯಾಯದಲ್ಲಿ ಹೇಳೋದು ಗುಣತ್ರಯ ವಿಭಾಗ ಅಂತ. ಸತ್ವ, ರಜಸ್ಸು ಮತ್ತು ತಮಸ್ಸು ಗುಣಗಳು ಮನುಷ್ಯನಿಗೆ ಇರುತ್ತವೆ. ಅವುಗಳಿಂದ ಆರೋಪ ಆಗುತ್ತೆ ಜೀವನ ಮೇಲೆ.
ಹಾಗಾಗಿ ಅವನು ಬೇರೆ ಬೇರೆಯಾಗಿ ಅರ್ಥ ಮಾಡಿಕೊಡ್ತಾನೆ ಅಂತ ಪ್ರತಿಪಾದಿಸ್ತಾರೆ. 15ನೇದರಲ್ಲಿ ಪುರುಷೋತ್ತಮ ಯೋಗ ಅಂತ ಹೇಳ್ತಾರೆ. ಪುರುಷೋತ್ತಮ ಪ್ರಪಂಚದಲ್ಲಿರೋದು ಒಬ್ಬನೇ ಪುರುಷ, ಅವನು ಮಹಾವಿಷ್ಣು. ನಾವೆಲ್ಲನೂ ಅವನು ಸರ್ವವ್ಯಾಪಿ, ಸರ್ವಜ್ಞ, ಮಹಾನ್. ಅವನಿಗೆ ಅವನು ಇಡೀ ದೇಶವನ್ನ, ಇಡೀ ಪ್ರಪಂಚವನ್ನ ಆಕ್ರಮಿಸಿದ್ದಾನೆ. ಹಾಗಾಗಿ ನಮ್ಮಲ್ಲೂ ಅವನೇ ಇರೋದು. ನಾವು ಪ್ರಪಂಚದ ಭಾಗ ಆದ್ದರಿಂದ ನಮ್ಮಲ್ಲೂ ಸಹ ಅವನೇ ಇರೋದು ಅಂತ ಹೇಳಿ, ಜೀವಾತ್ಮ ಪರಮಾತ್ಮನಿಗೆ ವ್ಯತ್ಯಾಸ ಇಲ್ಲ, ನಾವೆಲ್ಲರೂ ಈಶ್ವರನ ರೂಪವೇ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಒಬ್ರು ಮಾತಾಡ್ತಿರುವಾಗ ಬೇರೆಯವರು ಮ್ಯೂಟ್ ಮಾಡ್ಕೊಂಡ್ರು. ಒಬ್ರು ಮಾತಾಡ್ತಿರುವಾಗ ಬೇರೆಯವರು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಇಲ್ದಿರ ನಾಯ್ಸಿ ಬರುತ್ತೆ, ರೆಕಾರ್ಡಿಂಗ್ ಅಲ್ಲಿ ತುಂಬಾ ಶಬ್ದ ಬಂದ್ಬಿಡುತ್ತೆ. ಒಬ್ರು ಹೇಳ್ತಾ ಇರುವಾಗ ಇನ್ನೊಬ್ರು ಮ್ಯೂಟ್ ಮಾಡ್ಕೊಳ್ಳಿ, ಮಿಕ್ಕದವ್ರೆಲ್ಲರೂ. ಸರಿನಾ? ಕೇಳಿಸ್ತಾ ಇಲ್ವಾ? ಕೇಳಿಸುತ್ತೆ. ಕೇಳಿಸ್ತಲ್ಲ ನಾನು ಹೇಳಿದ್ದು? ಯಾರು ಕ್ವಶನ್ ಕೇಳ್ತಾರೋ ಕೇಳ್ಬಿಟ್ಟು ಅವರು ಮ್ಯೂಟ್ ಮಾಡ್ಕೊಳ್ಳಿ. ಆನ್ಸರ್ ಹೇಳೋರು ಒಬ್ಬರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಿಕ್ಕದವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ನು, ಪುರುಷ ಎಂದರೆ ಯಾರು? ಅದನ್ನ ಜಯಶ್ರೀ ಹೇಳ್ತಾರಾ? ಹಾಂ ಮ್ಯಾಮ್. ಪುರುಷ ಅಂದರೆ ಚೈತನ್ಯ. ಮತ್ತೆ ಅದು ಚೇಂಜ್ ಆಗೋದಿಲ್ಲ, ಯಾವಾಗೂ ಸೇಮ್ ಆಗಿರುತ್ತೆ. ಅಕ್ಷರ ಪುರುಷ ಅಂತಾನು ಕರೀತಾರೆ ಅದನ್ನ. ಅದು ಆತ್ಮಜ್ಞಾನದ ಬೆಳಕು ಕೂಡ. ಪುರುಷ ಅಂದ್ರೆ ಇವಾಗ ಸಾಮಾನ್ಯವಾದ ಅರ್ಥದಲ್ಲಿ ಪುರುಷ ಅಂದ್ರೆ ಏನಾಗಿರುತ್ತೆ? ಸಾಮಾನ್ಯ ಅರ್ಥದಲ್ಲಿ ಪುರುಷ ಅಂದ್ರೆ ಗಂಡಸು ಆಗುತ್ತೆ, ಸ್ತ್ರೀ ಅಂದ್ರೆ ಹೆಂಗಸು ಆಗುತ್ತೆ. ಪುರುಷೋತ್ತಮ ಅಂದ್ರೆ ಭಗವಂತ, ಪುರುಷ ಅಂದ್ರೆ ಚೈತನ್ಯ, ಪುರುಷೋತ್ತಮ ಅಂದ್ರೆ ಭಗವಂತ ಪರಬ್ರಹ್ಮ. ಅದು ಹೌದು. ಆದ್ರೆ ಸಾಮಾನ್ಯ ಅರ್ಥದಲ್ಲಿ ನಾವು ಪುರುಷ ಅಂದ್ರೆ ಗಂಡಸು, ಸ್ತ್ರೀ ಅಂದ್ರೆ ಹೆಂಗಸು ಅಂತ ಹೇಳ್ತೀವಿ. ಆದ್ರೆ ವೇದಾಂತದ ಪ್ರಕಾರ ಎಲ್ಲ ಜೀವಿಗಳೂ, ಅದಕ್ಕೆ ಸತ್ವ ರಜ ತಮೋ ಗುಣಗಳಿರೋ ಎಲ್ಲ ಜೀವಿಗಳು ಸ್ತ್ರೀಯರೇ ಅಂತ ಹೇಳ್ತಾರೆ. ಅಲ್ಲಿ ಯಾರು ಪುರುಷರಿಲ್ಲ. ಪುರುಷ ಅಂದ್ರೆ ಅವನೊಬ್ಬನೇ, ಅಂದ್ರೆ ಚೈತನ್ಯ. ಚೈತನ್ಯ ಮಾತ್ರ ಪುರುಷ. ಅದಕ್ಕೇನೆ ಆತ್ಮಜ್ಞಾನ ಬಂದ ಮೇಲೆ ಈ ಜೀವಿ ಕೂಡ ನಾನು ಆ ಭಗವಂತನ ಸ್ವರೂಪ ಅಂತ ತಿಳ್ಕೊಂಡಾಗ ಅವನು ಪುರುಷ ಆಗ್ತಾನೆ, ಜ್ಞಾನಿ. ಈ ಪುರುಷರಲ್ಲೆಲ್ಲ ಉತ್ತಮನಾದವನು ಪುರುಷೋತ್ತಮ, ಅವನು ಭಗವಂತ. ಹಾಗೆ ಎಲ್ಲ ಜೀವಿಗಳೂ ಇದೇನೆ, ಏನು, ಸ್ತ್ರೀಯರೇನೆ, ಯಾರೂ ಪುರುಷರು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೀರಾಬಾಯಿ ಅವ್ರ ಕಥೆನ ಹೇಳ್ಬೇಕು. ಮೀರಾಬಾಯಿ ಶ್ರೀಕೃಷ್ಣ ಇರೋ ಜಾಗ ಬೃಂದಾವನಕ್ಕೆ ಹೋದಾಗ ಅಲ್ಲಿ ತುಂಬಾ ಸಾಧು ಸಂತರೆಲ್ಲ ಇದ್ರು. ಅಲ್ಲಿ ಗೋಸ್ವಾಮಿಗಳು ಅಂತ ಒಬ್ರು ಸಂತರು ಇದ್ರು. ಅವರು ಹೆಂಗಸ್ರ ಹತ್ರ ಮಾತಾಡಲ್ಲ ಅಂತ ದೀಕ್ಷೆ ತಗೊಂಡಿದ್ರು. ಮೀರಾಬಾಯಿ ಅವ್ರನ್ನ ನೋಡಕ್ ಹೋದಾಗ ಅವ್ರ ಶಿಷ್ಯರು ಬಿಡ್ಲಿಲ್ಲ, ನಮ್ ಗುರುಗಳು ನಿಮ್ಮ ಹತ್ರ ಮಾತಾಡಲ್ಲ ಅಂತ. ಅವಾಗ ಇವರು ಎಲ್ಲಾ ಪ್ರಪಂಚದಲ್ಲಿ ಇರೋರೆಲ್ಲ ಹೆಂಗಸ್ರೇನೆ, ಅವರು ಹೆಂಗಸ್ರೆ ಅಂತ ಅವ್ರಿಗೆ ಹೇಳಿ, ಶ್ರೀಕೃಷ್ಣ ಒಬ್ನೇ ಪುರುಷ, ಅವನ್ ಪುರುಷೋತ್ತಮ ಅಂತ ನನಗ್ ಗೊತ್ತಿದೆ ಅಂತಾನು ಅವ್ರಿಗೆ ಹೇಳಿ ಅಂತ ಅವ್ರಿಗೆ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿದ್ರು. ಪುರುಷ ಅಂದ್ರೆ ಚೈತನ್ಯ, ಗಂಡು ಹೆಣ್ಣು ಅಂತ ಅರ್ಥ ಅಲ್ಲ, ಅದು ಎಟರ್ನಲ್ ಫಾರ್ಮ್ ಆಫ್ ಎನರ್ಜಿ. ಪುರುಷೋತ್ತಮ ಅಂದ್ರೆ ಶ್ರೀಕೃಷ್ಣ, ಅವನೊಬ್ನೇ ಪುರುಷ. ನಾವೆಲ್ಲರೂ ಸತ್ವ ರಜ ತಮೋ ಗುಣಗಳನ್ನೆಲ್ಲ ಮೀರಿ ತುರ್ಯ ಸ್ಟೇಟಿಗೆ ಹೋದಾಗ ನಾವು ಅವಾಗ ಪುರುಷ ಆಗ್ತೀವಿ. ಅಲ್ಲಿವರೆಗೂ ನಾವೆಲ್ಲ ಸ್ತ್ರೀಯರೇ. ಕರೆಕ್ಟ್, ಹೌದು, ಚೆನ್ನಾಗಿ ಹೇಳಿದ್ರು. ಈಗ ಮುಂದಿನ ಪ್ರಶ್ನೆ, ನೀವೇನಾದ್ರೂ ಪ್ರಶ್ನೆ ಮಾಡಿದ್ದೀರಾ ಜಯಶ್ರೀ? ಇಲ್ಲ ಮ್ಯಾಮ್, ನಾನು ಮಾಡಿದ್ದೆ. ಇಲ್ವಾ? ಸಂಸ್ಕೃತದಲ್ಲಿ ಮೇಡಮ್, ಸಂಸ್ಕೃತದಲ್ಲಿ ಪುರುಷ ಅನ್ನೋದಕ್ಕೆ ಡೆಫಿನೇಷನ್ ಪುರಿ ಶಯನಾತಿಥಿ ಪುರುಷ. ಹೌದು. ಪುರಿ ಅಂದ್ರೆ ಈ ಶರೀರ ಅಂತ, ಪುರಿ ಅಂದ್ರೆ ನಗರ ಅಂತ ನಗರ. ಇಲ್ಲಿ ನಗರ ಅಂದ್ರೆ ನಮ್ಮ ಶರೀರನೇ.
ಈ ಶರೀರದಲ್ಲಿ ಯಾರು ವಾಸ ಮಾಡಿದಾನೋ ಚೈತನ್ಯ ಅವನು ಪುರುಷ ಅವನು ಅಂತ ಪುರುಷ. ಡೆಫಿನಿಷನ್ ಹೇಳ್ತಾರೆ. ಹೌದು. ಅಂದ್ರೆ ನಾನು ಚೈತನ್ಯ ಸ್ವರೂಪಿ ಅಂತ ತಿಳ್ಕೊಂಡಾಗ ಅವನು ಪುರುಷ, ಅವನಿಗೆ ಗೊತ್ತಾಗುತ್ತೆ. ಹೌದು. ನಾನು ಚೈತನ್ಯ ಸ್ವರೂಪಿ ಅಂತ ತಿಳ್ಕೊಂಡ್ರೆ, ನಾನು ಪುರುಷ ಅಂತ ತಿಳ್ಕೊಂಡ್ರೆ, ಅದು ಸರಿಯಾದ ಅರ್ಥದಲ್ಲಿ ತಿಳ್ಕೊಂಡ್ರೆ ನಾನು ಚೈತನ್ಯ ಸ್ವರೂಪಿ ಅಂತ ಅರ್ಥ. ಅದನ್ನು ತಿಳ್ಕೋಬೇಕು. ಕರೆಕ್ಟ್. ನೆಕ್ಸ್ಟ್ ಏನ್ ಕ್ವಶನ್ ಇದೆಯಾ ಸುಜಿಯಾ ಮೇಡಮ್? ಸಂಸಾರ ಅಂದ್ರೆ ಏನು ಅಂತ. ಸಂಸಾರ ಅಂದ್ರೆ ಏನು? ಆಮೇಲೆ ಅದ್ರಲ್ಲಿ 6 ಕ್ವಶನ್ ಕೇಳಿದ್ದಾರೆ, ನಮಗೆ ಒಂದೊಂದೇ ಹೋಗ್ಬೋದು. ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಏನು? ಓಕೆ. ಅಲ್ಲ, ಅದು ಕ್ವೆಶ್ಚನ್ ಹೇಗೆ ಅಂದ್ರೆ, ಪುರುಷೋತ್ತಮ ಯೋಗ ಇವಾಗ 15ನೇ ಅಧ್ಯಾಯದಲ್ಲಿ ಏನೇನು ಹೇಳಿದೆ ಅನ್ನುವಾಗ ಸಂಸಾರ ಫಸ್ಟ್ ಪಾಯಿಂಟ್. ಸರಿ, ಅದನ್ನ ಇವ್ರು ಹೇಳ್ತಾರಾ? ಪ್ರತಿಭಾ ಮೇಡಮು ಹೇಳ್ತೀನಿ ಮಿಸ್. ಹೇಳಿ ಹೇಳಿ. ಇದು ಪುರುಷೋತ್ತಮ ಯೋಗದಲ್ಲಿ 6 ವಿಷಯಗಳು ಇದ್ದಾವೆ. ಅದರಲ್ಲಿ ಫಸ್ಟ್ ಒನ್ ಸಂಸಾರ ಅಂದ್ರೆ ಏನು, 2ನೇದು ಮುಕ್ತಿಗೆ ಸಾಧನೆ ಏನು, 3ನೇದು ಪರಮಾತ್ಮ ಜೀವ ಆಗಿ ಹೇಗೆ ಕಾಣಿಸಿಕೊಳ್ಳುತ್ತಾನೆ, 4ನೇದು ಅದೇ ಬ್ರಹ್ಮ ಪರಮಾತ್ಮ ಜಗತ್ ಆಗಿ ಹೇಗೆ ಕಾಣಿಸಿಕೊಳ್ಳುತ್ತಾನೆ, 5ನೇದು ಅದೇ ಬ್ರಹ್ಮ ಪುರುಷೋತ್ತಮನಾಗಿ ಹೇಗಿದ್ದಾನೆ, ಮತ್ತೆ 6ನೇದು ಪುರುಷೋತ್ತಮ ಯೋಗದ ಜ್ಞಾನದ ಮಹಿಮೆ ಏನು, ಇದರಿಂದ ಪ್ರಯೋಜನ ಏನು, ಪ್ರಯೋಜನ ನಮಗೆ ಏನು ಹೇಗೆ ಸಿಗುತ್ತದೆ, ಇದನ್ನು ಹೇಳುವುದೇ ಭಗವದ್ಗೀತೆ. 6 ಅಧ್ಯಾಯಗಳ 6 ಭಾಗಗಳು. ಅದನ್ನ 15ನೇ ಅಧ್ಯಾಯದಲ್ಲಿ ಇದು 6 ವಿಷಯಗಳು ಮೇಡಮ್. ಇದರಲ್ಲಿ ಫಸ್ಟ್ ಒಂದು ಸಂಸಾರ ಹೇಳ ಮೇಡಮ್. ಹೌದು, ಸಂಸಾರದ ಬಗ್ಗೆ ಹೇಳಿ. ಇದು ಸಂಸಾರ ಅಂದ್ರೆ ಏನು ಅಂದ್ರೆ, ಮುಕ್ತಿಗೆ ಏನು ಫಸ್ಟ್ ಮುಕ್ತಿಗೆ ಸಾಧನೆ ಏನು ಸಾಧನೆ. ಸಂಸಾರ ಅಂದ್ರೆ ಸಂಸರತಿ ಇತಿ ಸಂಸಾರ, ಜನ್ಮ ಮರಣ ಚಕ್ರದಲ್ಲಿ ಸುತ್ತೋದಕ್ಕೆ ಸಂಸಾರ ಅನ್ನೋದು. ಈ ಸಂಸಾರಕ್ಕೆ ಭವರೋಗ ಅನ್ನೋದು. ಸಂಸಾರಕ್ಕೆ ಭಯಾನಕವಾದ ಕಾಡು ಅಂತಾರೆ. ಸಂಸಾರವನ್ನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದೆ, ಅದು ಉಲ್ಟಾ ಪಲ್ಟಾ ಇದೆ ಅಂತ. ಇದು 14 ಲೋಕದಿಂದ ಕೂಡಿದೆ, ಬ್ರಹ್ಮಾಂಡ ಅಂತಾರೆ. ಹಾಗೆ ಪಿಂಡಾಂಡದಲ್ಲೂ ಊರ್ಧ್ವ ಮೂಲ ಅಂದ್ರೆ ನಮ್ಮ ಮೆದುಳಿನಲ್ಲಿ ಭಗವಂತನ ಚೈತನ್ಯ ಇದೆ. ಇದು ಆಜ್ಞಾದಲ್ಲಿ ಪ್ರತಿಫಲನವಾಗುತ್ತದೆ. ನಮ್ಮ ಗಮನವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು. ಅಶ್ವತ್ಥ ವೃಕ್ಷದ ಇದೇ ಅರ್ಥ. 2ನೇದು ಹೇಳ ಮೇಡಮ್, ಮುಕ್ತಿ ಮಾರ್ಗ. ಹೇಳಿ 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 ಹೇಳಿ. ಮುಕ್ತಿ ಮಾರ್ಗ. ಈ ಸಂಸಾರವೆಂಬ ಭವರೋಗ ಕೋಟಿಗಟ್ಟಲೆ ವರ್ಷಗಳ ಹಿಂದೆನಿಂದ ಪ್ರಾರಂಭವಾಗಿರೋದು. ಪ್ರಾರಂಭದಲ್ಲಿ ಜೀವ ಕಲ್ಲಾಗಿ ಮಣ್ಣಾಗಿ ನಿಧಾನವಾಗಿ ಅಮೀಬಾ ಬ್ಯಾಕ್ಟೀರಿಯಾಗಳು ಆಗಿ ಮೀನು ಗಿಡ ಮರ ಪಶು ಪಕ್ಷಿಗಳಾಗಿ, ಕಾಲಾಂತರದಲ್ಲಿ ಜೀವಿಗಳು ವಿಕಾಸವಾಗಿ ಕೊನೆಗೆ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಕೊನೆಗೆ ಮನುಷ್ಯ ಜನ್ಮಕ್ಕೆ ಬರುತ್ತಾನೆ. ಹೀಗೆ ಮನುಷ್ಯ ಜನ್ಮ ಬರೋದಕ್ಕೆ ಅನಂತ ಕಾಲ ಬೇಕು. ಹೀಗೆ ಜನ್ಮ ಮರಣವೆಂಬ ಸುಖ ದುಃಖವೆಂಬ ಸಂಸಾರದಲ್ಲಿ ಬಂಧಿತರಾಗಿ ಬಿಟ್ಟಿದ್ದೇವೆ. ಈ ಸಂಸಾರ ಬಂಧನದಿಂದ ಮುಕ್ತರಾಗಬೇಕು. ಇದಕ್ಕೆ ಸೂಕ್ಷ್ಮ ಬುದ್ಧಿಯಿಂದ ಸಂಸಾರ ವೃಕ್ಷವನ್ನು ಕತ್ತರಿಸಬೇಕು. ಶ್ರವಣಾದಿಗಳಿಂದ ಸ್ನಾನ ಮಾಡಿಕೊಂಡು ರಾಗದ್ವೇಷಗಳಿಂದ ಬಿಡುಗಡೆ ಹೊಂದಿ ಬ್ರಹ್ಮ ಮುಕ್ತರಾದ ಶ್ರೋತ್ರಿಯರಾದ ಸದ್ಗುರುವಿನ ಹತ್ತಿರ ಅಜ್ಞಾನವನ್ನು ಪಡೆಯಬೇಕು. ಆತ್ಮಸ್ವರೂಪ ಕೂಟಸ್ಥ ಚೈತನ್ಯ ಆತ್ಮಜ್ಯೋತಿ ಅಂತ ಗೊತ್ತಾಗುತ್ತೆ. ಆತ್ಮಜ್ಯೋತಿಯೇ ಅರಿವು ಅಂತ ಗೊತ್ತಾಗುತ್ತೆ. ಆಗ ಕರ್ತ ನಾನಲ್ಲ, ಭೋಕ್ತ ನಾನಲ್ಲ, ಜ್ಞಾತ ನಾನಲ್ಲ ಅಂತ, ನಾನು ಸಚ್ಚಿದಾನಂದ ಸ್ವರೂಪ ಗೊತ್ತಾಗುತ್ತೆ. ನಾನು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಓಕೆ, ಚೆನ್ನಾಗಿ ಹೇಳಿದ್ರಿ. ಮುಂದಿನ ಪ್ರಶ್ನೆ ಕೇಳ್ತೀರಾ ನೀವು? ಮುಂದೆ ಇನ್ನ
ಥರ್ಡ್ ಪಾಯಿಂಟ್ ಮೇಡಮ್. ಥರ್ಡ್ ಪಾರ್ಟು ಬೇರೆಯವ್ರು ಹೇಳಿ, ಸುಜಿಯಾ ಮೇಡಮ್ ಯಾರಾದ್ರೂ ಹೇಳ್ತಾರೆ, ನೀವು ಅದನ್ನೇ ಪ್ರಶ್ನೆ ತರ ಕೇಳಿ. ಪರಮಾತ್ಮ ಜೀವಿಯಾಗಿ ಹೇಗೆ ಕಾಣಿಸಿಕೊಳ್ಳುತ್ತಾನೆ, ಮತ್ತು ಫೋರ್ತ್ ಪಾಯಿಂಟ್ ಅದೇ ಬ್ರಹ್ಮ ಪರಮಾತ್ಮ ಜಗತ್ತಾಗಿ ಹೇಗೆ ಕಾಣಿಸಿಕೊಳ್ಳುತ್ತಾನೆ. 2 ಪಾಯಿಂಟ್. ಓಕೆ, ಸುಜಿಯಾ ಮೇಡಮ್ ಹೇಳಿ. ಪರಬ್ರಹ್ಮ ಮುಂಚೆ ಅರಿವಿನ ಸ್ವರೂಪದಲ್ಲಿ ಇರ್ತಾನೆ. ಅವನು ಮಾಯೆಯಿಂದ ಈಶ್ವರ ಅನ್ನಿಸ್ಕೊಳ್ತಾನೆ. ಈಶ್ವರನಲ್ಲಿ ಇಡೀ ಜಗತ್ತಿನಷ್ಟು ಕಾರಣ ರೂಪದಲ್ಲಿ ಜಗತ್ತು ಎಲ್ಲ ಇರುತ್ತೆ. ಆ ಈಶ್ವರನಿಂದ, ಆ ಕಾರಣ ರೂಪದಿಂದ ಸೂಕ್ಷ್ಮ ರೂಪಕ್ಕೆ ಬರುತ್ತೆ. ಸೂಕ್ಷ್ಮ ರೂಪಕ್ಕೆ ಬಂದಾಗ ಹಿರಣ್ಯಗರ್ಭ ಅನ್ನಿಸ್ಕೊಳ್ತಾನೆ. ಆ ಹಿರಣ್ಯಗರ್ಭ ಆದಮೇಲೆ ಸ್ಥೂಲ ರೂಪಕ್ಕೆ ಬಂದಾಗ ಹಿರಣ್ಯಗರ್ಭ ಸೂಕ್ಷ್ಮ ಪ್ರಪಂಚ ಇರುತ್ತೆ. ಆ ಸ್ಥೂಲ ರೂಪಕ್ಕೆ ಬಂದಾಗ ವಿರಾಟ್ ಅನ್ನಿಸ್ಕೊಳ್ತಾನೆ. ಅದೇ ಇದು ಬ್ರಹ್ಮಾಂಡದಲ್ಲಿ ಹೇಗೆ ಜೀವ ಪರಬ್ರಹ್ಮ ಜಗತ್ತಾಗಿ ಪ್ರಸರಿಸಿದ ಅಂತ ಹೇಳಿದೆ. ಇನ್ನೊಂದು ಹೇಗೆ ಪರಬ್ರಹ್ಮ ಜೀವನಾದ ಅಂದರೆ ಈಶ್ವರ ಮಾಯಾಶಕ್ತಿಯಿಂದ ಈಶ್ವರನಾಗಿ ಇರುವವನೇ ಜೀವನಾಗಿ ಶರೀರದಲ್ಲಿ ಬರ್ತಾನೆ. ಆ ಜೀವನೇ ಎಚ್ಚರದಲ್ಲಿ ವಿಶ್ವ ಅನ್ನಿಸ್ಕೊಳ್ತಾನೆ, ಕನಸಿನಲ್ಲಿ ತೈಜಸ ಅನ್ನಿಸ್ಕೊಳ್ತಾನೆ, ಶಕ್ತಿಯಲ್ಲಿ ಪ್ರಾಜ್ಞಾ ಅನ್ನಿಸ್ಕೊಳ್ತಾನೆ. ಹೀಗೆ 3 ರೀತಿಯಾದ ಅವಸ್ಥೆ ಜೀವನಲ್ಲಿ ಬರುತ್ತೆ. ಪರಬ್ರಹ್ಮನೇ 3 ಅವಸ್ಥೆಗಳಲ್ಲಿ ಪ್ರಸರಿಸ್ತಾನೆ. ಬ್ರಹ್ಮಾಂಡದಲ್ಲಿ 3 ಅವಸ್ಥೆ: ಈಶ್ವರ, ಹಿರಣ್ಯಗರ್ಭ, ವಿರಾಟ್ ಪುರುಷ. ಹಾಗೆ ಆದಾಗ ಹೀಗೆ ಪರಬ್ರಹ್ಮನಿಂದ ಜಗತ್ತಾಗಿ ಪ್ರಸರಿಸ್ತಾನೆ. ಅದೇ ಪರಬ್ರಹ್ಮ ಜೀವನಾಗಿ ಎಚ್ಚರ ಕನಸು ಗಾಢನಿದ್ದೆಯಲ್ಲಿ. ಓಕೆ, ಶಾರ್ಟ್ ಮಾಡಿ ಹೇಳ್ಬೇಕು, ಸಾಕು. ಮತ್ತೆ ಮುಂದಿನ ಪ್ರಶ್ನೆ, ಜೀವ ಜಗತ್ತು ಬ್ರಹ್ಮ 3 ಒಂದೇ ಅಂತ ಹೇಗೆ ತಿಳ್ಕೊಳ್ಳೋದು? ಜಯಶ್ರೀ ಹೇಳ್ತೀರಾ? ಹಾ ಮ್ಯಾಮ್. ಅಜ್ಞಾನದಿಂದ ನಾವು ಜೀವ ಜಗತ್ತು ಬ್ರಹ್ಮ ಎಲ್ಲ ಬೇರೆ ಬೇರೆ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ನಾವು ಆತ್ಮಜ್ಞಾನದ ಮೂಲಕ ಅದ 3 ಒಂದೇ ಅಂತ ತಿಳ್ಕೊಬೇಕು. ನಮ್ಮ ಹತ್ರ 2 ಥರದ್ದು ಜ್ಞಾನ ಇರುತ್ತೆ. ನಮ್ಮ ಹತ್ರ ಇಲ್ಲದೆ ಇರೋದನ್ನು ಪಡ್ಕೋಬೇಕು, ಅದಕ್ಕೆ ನಾವು ಸಾಧನೆ ಮಾಡಬೇಕು. ಮತ್ತೆ ನಮ್ಮ ಹತ್ರ ಇರೋದನ್ನ ನಾವು ತಿಳ್ಕೋಬೇಕು, ಅದಕ್ಕೆ ನಾವು ಶೋಧನೆ ಮಾಡಬೇಕು. ಒಂದು ನಮ್ಮ ಕನಸಾಗಿರುತ್ತೆ, ಇನ್ನೊಂದು ಪರಮಾತ್ಮನ ಕನಸು ಆಗಿರುತ್ತೆ. ಅದು ಪರಮಾತ್ಮನ ಪ್ರಪಂಚ. ಸೊ ನಮ್ಮ ಕನಸಲ್ಲಿ ನಾವು ನಿದ್ರಾವಸ್ಥೆಯಲ್ಲಿ ನಾವು ಏನೋ ಕನ್ಸ್ಕೊಂತೀವಿ, ಅದರಲ್ಲಿ ನಾವೇ ಎಲ್ಲ ಕಂಟ್ರೋಲ್ದಾಗ ನಮಗೆ ಇರುತ್ತೆ. ಆದರೆ ಪರಮಾತ್ಮನ ಕನಸಲ್ಲಿ ಇಡೀ ಪ್ರಪಂಚನೇ ಇರುತ್ತೆ, ಪ್ರಪಂಚದ ಆಗುಹೋಗು ಎಲ್ಲ ಇರುತ್ತೆ. ಈ ಎಲ್ಲ ಜಗತ್ತು ಇರೋ ವೇದಿಕೆಯಲ್ಲಿ ಕಾಣಿಸ್ತಿರೋದು ಸತ್ತು. ಆ ಜ್ಞಾನನ ನಾವು ತಿಳ್ಕೋಬೇಕು. ಎಲ್ಲಾನು ಭಗವಂತನೇ, ಅವನ ಅನುಭವಗಳೇ ಇರೋದು, ಅಂತ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಜೀವ ಜಗತ್ತು ಬ್ರಹ್ಮ ಎಲ್ಲ ಒಂದೇ ಅಂತ ಗೊತ್ತಾಗುತ್ತೆ. ಹೌದು, ಕರೆಕ್ಟ್. ಇವಾಗ ಕನಸಿನಲ್ಲಿ ನಾವು ಹೇಗೆ ಮಲಗಿರೋ ನಾವೇನೆ ಕನಸಿನಲ್ಲಿ ಒಂದು ಕಾಡಾಗಿ, ಒಂದು ಹುಲಿಯಾಗಿ, ಒಂದು ಬೆಟ್ಟವಾಗಿ, ಗುಡ್ಡವಾಗಿ, ಇನ್ನೊಬ್ರು ಯಾರೊಬ್ರು ಹುಲಿ ಎಟ್ಟಿಸ್ಕೊಂಡ್ಬರ್ತಿರೋ ಮನುಷ್ಯನಾಗಿ ಎಲ್ಲ ಆಗಿ ಕಾಣಿಸ್ತೀವಿ. ಆಮೇಲೆ ಎಚ್ಚರ ಆದ್ಮೇಲೆ ಅವನಿರಲ್ಲ. ಅಂದ್ರೆ ಕನಸಿನ ಪ್ರಪಂಚದಲ್ಲಿ ನನ್ನಲ್ಲಿರೋ ನಿದ್ರಾಶಕ್ತಿಯ ಪ್ರಭಾವದಿಂದ ನನ್ನ ಚೈತನ್ಯನೇ ಅಲ್ಲಿ ಹಾಗೆ ಕಾಣಿಸ್ಕೊಂಡಿದೆ. ಅದೇ ತರಹ ಈ ಜೀವ ಜಗತ್ತು ಈಶ್ವರ ಇದಿಷ್ಟೂ ಪರಮಾತ್ಮನ ಕನಸಿನಲ್ಲಿ ಆ ಚೈತನ್ಯ, ಪರಮಾತ್ಮನ ಚೈತನ್ಯನೇ ಇಲ್ಲಿ ಕನಸಿನಲ್ಲೇ ಬಂದಿರೋದು. ಅಂದ್ರೆ ಅದಕ್ಕೆ ನಾವೆಲ್ಲ ಏನ್ ತಿಳ್ಕೋಬೇಕು, ನಾವೆಲ್ಲ ಪರಮಾತ್ಮನ ಕನಸಿನಲ್ಲಿ ಬಂದಿರೋ ಆ ಪರಮಾತ್ಮನ ಚೈತನ್ಯ ಶಕ್ತಿನೇ, ನಾವು ಬೇರೆ ಯಾರೂ ಅಲ್ಲ. ಆ ಚೈತನ್ಯ ಶಕ್ತಿನೇ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ನಾವು ತಿಳ್ಕೊಂಡ್ರೆ ಆವಾಗ ನಮಗೆ ಮುಕ್ತಿ. ಹೀಗೆ ಪರಮಾತ್ಮನ ಕನಸು, ನಮ್ಮ ಕನಸು ಎರಡನ್ನು ಹೋಲಿಸಿದಾಗ ನಮಗೆ ನಾನು ಯಾರು ಅಂತ ನಮಗೆ ಸರಿಯಾದ ತಿಳುವಳಿಕೆ ಬರೋಕ್ಕೆ ಸಾಧ್ಯ ಆಗುತ್ತೆ.
ಅಲ್ಲಿ ಕನಸಿನಲ್ಲಿ ಕಾಲ ಚೇಂಜ್ ಆಗಿರುತ್ತೆ, ದೇಶ ಚೇಂಜ್ ಆಗಿರುತ್ತೆ, ಹೌದಾ? ಪ್ರಪಂಚ ಬೇರೆ ಪ್ರಪಂಚ ಬಂದಿರುತ್ತೆ, ಬೇರೆ ಕಾಲ ಎಲ್ಲ ಆಗಿರುತ್ತೆ. ಅದೇ ತರಹ ಆದರೆ ಇಲ್ಲಿ ನಾವು ಎಚ್ಚರ ಸ್ಥಿತಿಲಿ ಬೇರೆನೇ ಕಾಲದಲ್ಲಿ ಇರ್ತೀವಿ. ಅದೇ ತರಹ ಈ ಕಾಲ ಅಂದರೆ ಅದು ಸುಳ್ಳು, ಕಾಲದಲ್ಲಿ ಏನು ಚೇಂಜಸ್ ಇರಲ್ಲ, ಅದು ಹಾಗೆ ಅನಿಸುತ್ತೆ. ಹಾಗೇನೆ ಆ ಪರಮಾತ್ಮ ಅನ್ನೋನು ಕಾಲಾತೀತ. ಅದರಿಂದ ಅವನ ಸ್ವರೂಪನೇ ಆಗಿರೋ ನಾನು ಕೂಡ ಈ ಕಾಲ ದೇಶ ಇದನ್ನೆಲ್ಲ ನನಗೆ ಸಂಬಂಧಪಟ್ಟಿಲ್ಲ ಅಂತ ನಾನು ತಿಳ್ಕೋಬೇಕು. ಅವನು ಹೇಗೆ ನಿರಾಕಾರ ನಿರ್ಗುಣ ಎಲ್ಲ ಆಗಿದಾನೋ ಹಾಗೆ ನಾನು ಕೂಡ, ನಾನು ಅವನ ಚೈತನ್ಯ ಸ್ವರೂಪನೇ ಅಂತ ನಾವು ತಿಳ್ಕೊಬೋದು. ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತುವು ಸತ್ ರೂಪದಲ್ಲಿ ಇದೆ, ಅಂದರೆ ಇರುವಿಕೆ ಸತ್ತು, ಅದನ್ನು ಅರಿಯೋದು ಚಿತ್ತು, ಆನಂದ ಮೂರನೇದು. ಇದು ಮೂರು ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಲ್ಲೂ ಇರೋ ಮೂರು ಗುಣಗಳು, ಸತ್ ಚಿತ್ ಆನಂದ. ಅದರಿಂದ ಅದೇ ಗುಣ ಪರಮಾತ್ಮನ ಗುಣ, ಅವನು ಸಚ್ಚಿತ್ ಆನಂದ ಸ್ವರೂಪಿ. ಹಾಗಾಗ್ಬಿಟ್ಟು ಎಲ್ಲವೂ ಪ್ರಪಂಚದಲ್ಲಿ ಇರೋದೆಲ್ಲ ಪರಮಾತ್ಮನ ಸಚ್ಚಿತ್ ಆನಂದ ಸ್ವರೂಪವೇ, ನಾನು ಕೂಡ ಸಚ್ಚಿತ್ ಆನಂದ ಸ್ವರೂಪ ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಇನ್ನೇನು ಪ್ರಶ್ನೆ ಮಾಡಿದ್ದೀರಾ ಜಯಶ್ರೀ? ಇನ್ನೊಂದಿತ್ತಲ್ಲ ಅದೇ ಬ್ರಹ್ಮ ಪರಾಪುರುಷ ಪುರುಷೋತ್ತಮನಾಗಿ ಹೇಗಿದ್ದಾನೆ? ಹಾ, ಓಕೆ. ಕೇಳಿಸ್ತಾ ಪ್ರಸನ್ನ ಲಕ್ಷ್ಮಿಯವರೇ? ಕ್ವಶನ್ ಅರ್ಥ ಆಯ್ತಾ? ಆಗಿಲ್ಲ, ಹೇಳಮ್ಮ ಇನ್ನೊಂದ್ಸತಿ. ಬ್ರಹ್ಮ ಅದೇ ಇವಾಗ ಪುರುಷೋತ್ತಮನ ಯೋಗದಲ್ಲಿ 6 ವಿಷಯಗಳಿದೆಯಲ್ಲ, ಅದರಲ್ಲಿ 6ನೇದು ಬ್ರಹ್ಮ ಪರಾಪುರುಷ ಪುರುಷೋತ್ತಮನಾಗಿ ಹೇಗಿದ್ದಾನೆ. ಬ್ರಹ್ಮ ಪರಾಪುರುಷ ಮತ್ತು ಪುರುಷೋತ್ತಮನಾಗಿ ಹೇಗಿದ್ದಾನೆ ಅಂತ. ಇಲ್ಲಿ ನಮ್ಗೆ ಜೀವನದಲ್ಲಿ ಅನುಭವಗಳೆಲ್ಲ ಆಗ್ತಾ ಇರ್ತವೆ. ಈ ಏನೇನು ಅನುಭವ ಆಗುತ್ತೆ ಅದೆಲ್ಲದೂ ಪರಮಾತ್ಮನೇ. ನಮಗೆ ಯಾವುದು ತಾರ್ಕಿಕವಾಗಿ ಸರಿ ಕಾಣೋದಿಲ್ಲ, ಅದನ್ನು ಜ್ಞಾನದ ಮೂಲಕ ನಾವು ಅರಿತ್ಕೋಬೇಕು. ಅದರಿಂದ ನಮಗೆ ಆಗ್ತಾ ಇರೋ ಅನುಭವವೇ ಭಗವಂತ. ಈ ನಮ್ಮ ಅನುಭವಗಳೆಲ್ಲಾನು ಪರಾಪುರುಷ ಅಂತ ಅರ್ಥ ಮಾಡ್ಕೋಬೇಕು. ಅಷ್ಟೇನಾ ಜಯಶ್ರೀ? ಇನ್ನೇನಾದ್ರೂ ಸೇರಿಸ್ತೀರಾ? ಅಷ್ಟೇ. ಅಂದ್ರೆ ಎಲ್ಲವೂ ಬ್ರಹ್ಮಾನುಭವವೇ. ಪ್ರಪಂಚದಲ್ಲಿ ಏನು ಅನುಭವ ಆಗುತ್ತೋ ಅದೆಲ್ಲ ಬ್ರಹ್ಮಾನುಭವನೇ ಅಂತ ನಾವು ತಿಳ್ಕೋಬೇಕು. ಅಂದ್ರೆ ಬ್ರಹ್ಮನೇ ಆ ಎಲ್ಲ ಅನುಭವಗಳ ರೂಪದಲ್ಲಿ ಕಾಣಿಸ್ತಾ ಇರೋದಲ್ಲ ಬ್ರಹ್ಮನೇ. ಇಡೀ ಪ್ರಪಂಚ ಬ್ರಹ್ಮನೇ, ಅದರಲ್ಲಿರೋ ಜೀವಕೋಟಿ ಬ್ರಹ್ಮನೇ, ಎಲ್ಲ ಬ್ರಹ್ಮನೇ ಆಗಿರೋದ್ರಿಂದ ಅಲ್ಲಿ ಆಗೋ ಅನುಭವಗಳು ಕೂಡ ಬ್ರಹ್ಮಾನುಭವನೇ ಅಷ್ಟೇ. ಅದರಿಂದ ಎಲ್ಲವೂ ಬ್ರಹ್ಮ ಅಂತ ನಾವು ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಇನ್ನೇನು ಪ್ರಶ್ನೆ ಇದೆ? ಕ್ಷರ ಮತ್ತು ಅಕ್ಷರ ಪುರುಷರನ್ನ ವಿವರಿಸಿ. ಇದು ಪ್ರತಿಭಾ ಮೇಡಮ್ ಹೇಳ್ತೀರಾ? ಹೇಳ್ತೀನಿ ಮಿಸ್. ಇದು 2 ರೀತಿ ಇದೆ, ಅಕ್ಷರ ಪುರುಷ ಮತ್ತು ಕ್ಷರ ಪುರುಷ. ಅಕ್ಷರ ಪುರುಷರ ಚೈತನ್ಯ, ಕ್ಷರ ಪುರುಷ ಅಂದರೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತೆ. ಪಂಚಭೂತಗಳು, ಮನಸ್ಸು, ಬುದ್ಧಿ ಇವು ಕ್ಷರ ಅನುಭವ ಮಾಡುವ ಜಾಗ. ಭಗವಂತನಿಗೆ 3 ಲಕ್ಷಣಗಳು ಇದೆ. ಅಕ್ಷರ ಪುರುಷ ಚೈತನ್ಯ, ಕೂಟಸ್ಥ ಚೈತನ್ಯ, ಕ್ಷೇತ್ರಜ್ಞ ಮಾಯಾಶಕ್ತಿ. ವಸ್ತುವನ್ನು ಶಕ್ತಿಯಾಗಿ ಬದಲಾಯಿಸಲು ಸಾಧ್ಯ. ಆ ಸರ್ವಶಕ್ತಿಯಾದ ಎನರ್ಜಿ ಶಕ್ತಿ ಭಗವಂತನ ಚೈತನ್ಯ ಪ್ರತಿಫಲನವಾಗುತ್ತೆ, ಅದಕ್ಕೆ ಕೂಟಸ್ಥ ಚೈತನ್ಯ ಅನ್ನೋದು. ಅಕ್ಷರ ಪುರುಷ ಚೈತನ್ಯ, ಕೂಟಸ್ಥ ಚೈತನ್ಯ, ಕ್ಷೇತ್ರಜ್ಞ, ಮಾಯಾಶಕ್ತಿ, ಎನರ್ಜಿ, ಸೂಕ್ಷ್ಮ ರೂಪ. 3 ಲಕ್ಷಣಗಳು. ಸ್ಥೂಲ ಅಕ್ಷರ ಪುರುಷದಲ್ಲಿ 3 ಲಕ್ಷಣಗಳು. ಐಸ್ ನೀರು ಆವಿಯಾಗತ್ತೆ. ಪ್ರಪಂಚ ಸೂಕ್ಷ್ಮ ಶಕ್ತಿ. ಸ್ಥೂಲ ಅಂದ್ರೆ ಐಸು ಮತ್ತು ಪ್ರಪಂಚ, ಸೂಕ್ಷ್ಮ ಅಂದ್ರೆ ನೀರು ಸೂಕ್ಷ್ಮ. ಶಕ್ತಿಯಲ್ಲಿ ಆವಿ ಮತ್ತು ಅದಕ್ಕೆ ಅವ್ಯಕ್ತ, ಶಕ್ತಿ ಅವ್ಯಕ್ತ.
ಅವ್ಯಕ್ತವಾದ ಶಕ್ತಿ ಕಾಣೋಲ್ಲ. ಅದು ಸ್ಥೂಲ ರೂಪಕ್ಕೆ ಬಂದಾಗ ಪ್ರಪಂಚವಾಗಿ ಕಾಣುತ್ತೆ. ಅದನ್ನ ಕೂಟಸ್ಥ ಚೈತನ್ಯ ಅಕ್ಷರ ಪುರುಷ ಅಂತಾರೆ. ಅಕ್ಷರ ಅಂದ್ರೆ ನಾಶವಿಲ್ಲ, ಚೈತನ್ಯಕ್ಕೆ ನಾಶವಿಲ್ಲ, ಎನರ್ಜಿಗೆ ನಾಶವಿಲ್ಲ. ಭಗವಂತನ ಚೈತನ್ಯ ಶಕ್ತಿ ಪ್ರತಿಫಲನವಾದಾಗ ಅದಕ್ಕೆ ಕೂಟಸ್ಥ ಚೈತನ್ಯ ಅನ್ನೋದು. ಕ್ಷರಪುರುಷ ಮೇಡಮ್, ಇವಾಗ ಹಾ ಪಂಚಭೂತಗಳು ಮನಸ್ಸು ಬುದ್ಧಿ ಬದಲಾಗುತ್ತಿರುತ್ತೆ, ಪ್ರಕೃತಿನೂ ಅಷ್ಟೇ. ನಾಶವಾಗುವ ಚೈತನ್ಯ ಕ್ಷರಪುರುಷ. ಪ್ರಪಂಚ ಬದಲಾಗುತ್ತಿರುತ್ತೆ, ಅನುಭವ ಮಾಡುವ ಜಾಗ. ಕ್ಷರ ಪುರುಷ ಮತ್ತು ಅಕ್ಷರ ಪುರುಷ ಎರಡೂ ಸೇರಿದಾಗ ಈಶ್ವರನಾಗಿ ಕಾಣುತ್ತದೆ. ಇವನಿಗೆ ಸಗುಣ ಬ್ರಹ್ಮ ಅನ್ನೋದು. ಕ್ಷರಪುರುಷ ಮತ್ತು ಅಕ್ಷರ ಪುರುಷವನ್ನು ದಾಟಿದವನಿಗೆ ಪರಬ್ರಹ್ಮ ಅಂತ ಹೇಳೋದು. ನಿರ್ಗುಣ ಬ್ರಹ್ಮ ಅಂತಾನು ಹೇಳ್ತೀವಿ. ನಿರ್ಗುಣ ನಿರಾಕಾರ ಆ ಬ್ರಹ್ಮನಿಗೆ ಪುರುಪುರುಷ ಪುರುಷೋತ್ತಮ ಉತ್ತಮ ಪುರುಷ ಅಂತ ಹೇಳೋದು. ಆ ಅರಿವೇ ಚೇತನ. ನಾನು ಮಾತ್ರ ಪುರುಷ, ಮಿಕ್ಕಿದ್ದವರೆಲ್ಲ ಸತ್ಯ ರಜೋಗುಣ ತಮೋಗುಣಗಳಿಂದ ಕೂಡಿದ್ದು. ಇದೊಂದು ರೀತಿ ಮೇಡಮ್. ಇನ್ನೊಂದು ರೀತಿಯಲ್ಲಿ ಸೆಕೆಂಡ್ ಪಾಯಿಂಟು, ಜ್ಞಾನದಿಂದ ನಮಗೇನು ಪ್ರಯೋಜನ ಅಂದ್ರೆ, ಜ್ಞಾನದ ಮಹತ್ವ ಏನಂದ್ರೆ, ಈ ಜ್ಞಾನದಿಂದ ಶಾಂತಿ, ಭಕ್ತಿ, ಆನಂದ, ಪರಮಾನಂದ, ಜೀವನ್ಮುಕ್ತಿ ಆಗುತ್ತೆ. ಇದು ಪರಿಶುದ್ಧ ಮನಸ್ಸಿಗೆ ಕಾಣಿಸಬೇಕು. ಅವನು ಸರ್ವಜ್ಞನಾಗಿರುತ್ತಾನೆ. ಎಲ್ಲವೂ ಕ್ಷರಪುರುಷ ಅಕ್ಷರ ಪುರುಷ ಅಷ್ಟೇ ಮುಗಿತು. ಅಷ್ಟೇನಾ? ಅದೇ ಮುಂದಿನ ಇನ್ನೊಂದು ಕ್ವಶನ್ ಕೇಳ್ಬಿಟ್ಟು ಅವರೇ ಅದನ್ನು ಆನ್ಸರ್ ಹೇಳ್ತಾ ಇದ್ದಾರೆ. ಸರಿ, ಹೇಳ್ಬಿಟ್ರಲ್ಲ, ಹೇಳಿ, ಪರವಾಗಿಲ್ಲ, ಮುಂದುವರಿಸ್ಬಿಡಿ. ಜ್ಞಾನದಿಂದ ನಮ್ಗೆ ಏನು ಪ್ರಯೋಜನ ಅಂತ ಇದೊಂದು ಕ್ವಶನ್ ಮಿಸ್. ಜ್ಞಾನದ ಮಹತ್ವ ಏನು? ಈ ಜ್ಞಾನದಿಂದ ಶಾಂತಿ, ಭಕ್ತಿ, ಆನಂದ, ಪರಮಾನಂದ, ಜೀವನ್ಮುಕ್ತಿ ಆಗುತ್ತೆ. ಇದು ಪರಿಶುದ್ಧ ಮನಸ್ಸಿಗೆ ಕಾಣಬೇಕು. ಅವನು ಸರ್ವಜ್ಞನಾಗಿರುತ್ತಾನೆ. ಎಲ್ಲವೂ ಭಗವಂತನ ಸ್ವರೂಪ ಅಂತ ಗೊತ್ತಾಗುತ್ತೆ. ಇಂಥ ಜ್ಞಾನದಿಂದ ಜೀವಾತ್ಮ ಪರಮಾತ್ಮ ಏಕತ್ವ ಗೊತ್ತಾಗುತ್ತೆ. ಏಕತ್ವದಲ್ಲಿ ಮುಕ್ತಿ ಇದೆ, ಅವನು ಮುಕ್ತನಾಗುತ್ತಾನೆ. ಇದು ಇನ್ನೊಂದು ರೀತಿಯ ಶುದ್ಧವಾದ ಚೈತನ್ಯಕ್ಕೆ ಶ್ರೀಮನ್ನಾರಾಯಣ ಲಕ್ಷ್ಮೀದೇವಿ ಅಂತ ಹೇಳೋದು. ಶಿವ ಮತ್ತು ಶಕ್ತಿಯಾಗಿ ಕಂಡುಬರುತ್ತಾನೆ. ಆ ಶಕ್ತಿ ಮಾಯಾಶಕ್ತಿ ಪ್ರಪಂಚವಾಗಿ ಕಾಣುಬರುತ್ತೆ. ಶುದ್ಧ ಚೈತನ್ಯ ಐ ಆಮ್ ಈಶ್ವರ ಸಾಕ್ಷಿ, ಜೀವ ಸಾಕ್ಷಿ ಅಂತಾರೆ. ಪ್ರಕೃತಿ ದೇಹ ನಾನು ದೇಹ ಅಂತ ಭ್ರಮೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ, ಅಹಂಕಾರಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಶ್ರೀಮನ್ನಾರಾಯಣ ಲಕ್ಷ್ಮೀದೇವಿ ಕ್ಷೀರಸಾಗರ ಶರಣ. ಸೃಷ್ಟಿಯಲ್ಲಿ ರಿಟೈರ್ ಆಗಿ ಸೃಷ್ಟಿ ದಾಟಿರುವವರು ರಿಲ್ಯಾಕ್ಸಿಂಗ್ ಇರ್ತಾರೆ. ಶಿವಶಕ್ತಿಯರ ಆಟ. ಜೀವ ಸಾಕ್ಷಿ, ಈಶ್ವರದ ಸಾಕ್ಷಿ ಅಂತ ಗೊತ್ತಾಗಬೇಕು. ಶುದ್ಧ ನಾನೇ ಅಂತ ಗೊತ್ತಾಗಬೇಕು. ನಾನು ದೇಹಾದಿಗಳು ನಾನಲ್ಲ, ಇಲ್ಲಿ ಶಿವೋಹಂ ಅಂತ ಗೊತ್ತಾಗಬೇಕು. ಸೃಷ್ಟಿಯಲ್ಲಿರುವ ಭಗವಂತ ಕೂಟಸ್ಥ ಚೈತನ್ಯ, ಅದು ನಮ್ಮಲ್ಲೂ ಇದೆ. ಹೇಗಿದೆ? ನಾನು ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿದ್ದೇನೆ, ಅಲ್ಲಿ ಹೋಗಿ ಇಲ್ಲಿ ಇದ್ದೇನೆ. ನಾನು ಮಾತ್ರ ಬದಲಾಗಲಿಲ್ಲ. ಆ ಬದಲಾಗದ ಚೈತನ್ಯ ಸಾಕ್ಷಿ ಚೈತನ್ಯ ಅನ್ನೋದು ಕೂಟಸ್ಥ ಚೈತನ್ಯ, ಶುದ್ಧ ಚೈತನ್ಯ. ಆ ಕೂಟಸ್ಥ ಚೈತನ್ಯ ಭಗವಂತ. ಸೃಷ್ಟಿಯಲ್ಲಿರುವ ಭಗವಂತನಿಗೆ ಕೂಟಸ್ಥ ಚೈತನ್ಯ ಅಂತ ಹೇಳೋದು. ಸೃಷ್ಟಿಯನ್ನು ನೀಡಿದ ಭಗವಂತನಿಗೆ ಪರಮಾತ್ಮ ಪುರುಷೋತ್ತಮ ಅನ್ನೋದು. ಓಕೆ, ಈಗ ನಾನು ಮಾತ್ರ ಬದಲಾಗಲ್ಲ ಅಂತ ಹೇಳಿದ್ರಲ್ಲ, ಅದು ಹೆಂಗೆ? ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀರಾ ಇವಾಗ ಪ್ರತಿಭಾ ಮೇಡಮ್? ಏನು ಎಕ್ಸಾಂಪಲ್ ಕೊಡ್ತೀರಾ? ನೀವೇ ನಿಮ್ಮ ಸ್ವಂತವಾಗಿ ಹೇಳ್ಬೇಕಿದನ್ನ. ಒಂಚೂರು ಇದು ಆನ್ ಮಾಡ್ಕೊಳ್ಳಿಪ್ಪ ನಿಮ್ದು ವಿಡಿಯೋ. ಈಗ ಎಲ್ಲ ಬದಲಾಗ್ತಾ ಇರುತ್ತೆ, ನಾನು ಮಾತ್ರ ಬದಲಾಗಲ್ಲ ಅಂತ ಹೇಳಿದ್ರಿ ಅಲ್ವಾ? ಅದು ಹೆಂಗೆ ಪ್ರೂವ್ ಮಾಡ್ತೀರಾ ನಾನು ಬದಲಾಗಿಲ್ಲ ಅನ್ನೋದನ್ನ? ಟ್ರೈ ಮಾಡಿ. ಯಾವಾಗ
ಯಾವಾಗ ನನ್ನಲ್ಲಿ ಅರಿಷಡ್ವರ್ಗಗಳು ಮತ್ತೆ ಅಲ್ಲ, ನಾನು ಅದೆಲ್ಲ ಅರಿಷಡ್ ವರ್ಗ ಅದೆಲ್ಲ ಬೇಡ. ಜನರಲ್ ಆಗಿ ಇವಾಗ ನಿಮಗೆ ನಾನಿದ್ದೀನಿ, ನಾನು ಮಾತ್ರ ಬದಲಾಗಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ದಿನನಿತ್ಯ ನಾವು ಮಾಡುವಂಥ ಕೆಲಸಗಳಲ್ಲೇ ನಮಗೆ ಅದು ಗೊತ್ತಾಗುತ್ತೆ. ನೀವು ಇಷ್ಟು ವರ್ಷ ಇದ್ದೀರಾ, ಇಷ್ಟು ವರ್ಷದ ನಿಮ್ಮ ಜರ್ನಿನಲ್ಲಿ, ಪ್ರಪಂಚದ ಜರ್ನಿನಲ್ಲಿ, ಸಂಸಾರದ ಜರ್ನಿನಲ್ಲಿ ನೀವು ಬದಲಾಗಿಲ್ಲ ಅಂದ್ರೆ, ನೀವು ಅಂದ್ರೆ ಅದು ಯಾರು, ಅದು ಯಾರ ಬಗ್ಗೆ ಹೇಳ್ತಿದ್ದೀವಿ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಹೇಳ್ಬೇಕು. ನಾನು ಅಂದ್ರೆ ನೀವು ಈ ದೇಹ, ಮನಸ್ಸು, ಬುದ್ಧಿ ಅಂತ ತಗೊಂಡ್ರೆ ಅದು ಬದಲಾಗಿದೆ. ಹೌದು, ಆದ್ರೆ ನಾನು ಬದಲಾಗಿಲ್ಲ ಅಂತ ಯಾವ್ದ್ರ ಬಗ್ಗೆ ಹೇಳಿದ್ರಿ ನೀವು? ಅದೇ ಆತ್ಮ ಬಗ್ಗೆ ನಂದು ಅರಿವಿದೆ. ಆತ್ಮ ಅದನ್ನ ನೀವು ಹ್ಯಾಕ್ ಪ್ರೂವ್ ಮಾಡ್ತೀರಾ? ನಾನು ಬದಲಾಗಿಲ್ಲ ಅನ್ನೋದು ಹ್ಯಾಕ್ ಗೊತ್ತಾಗತ್ತೆ ನಿಮ್ಗೆ? ನಿಮ್ಮನ್ನೇ ಎಕ್ಸಾಂಪಲ್ ತಗೊಂಡು ಹೇಳಿ. ಅಂದ್ರೆ ಬದಲಾಗಿಲ್ಲ ಅಂದ್ರೆ ನಾನು ದೇವರದ್ದು ಎಲ್ಲ ಇದು ಸ್ಪಿರಿಚುವಲ್ ಲೈಫ್ ಬಂದ್ಮೇಲೆ ಬದಲಾಗ್ತಾ ಇದ್ದೀನಿ. ಅಲ್ಲ, ಇದು ಅದು ಬದಲಾಗ್ತಾ ಇರೋದೇನು? ಆ ಬದಲಾಗ್ತಾ ಇರೋ ಸ್ಪಿರಿಚುವಲ್ ಲೈನಲ್ಲಿ ಬಂದ್ಮೇಲೆ ಬದಲಾಗ್ತಾ ಇರೋದು ಮನಸ್ಸು. ಮನಸ್ಸು. ಮನಸ್ಸಲ್ಲಿ ಇದ್ದಿದ್ದ ಭಾವನೆಗಳು, ತಿಳುವಳಿಕೆ ಅದೆಲ್ಲ ಬುದ್ಧಿ, ಮನಸ್ಸು, ಹೌದು. ಬುದ್ಧಿನಲ್ಲಿ ಆಯ್ತು ಬದಲಾವಣೆ. ಆದ್ರೆ ಆ ನಾನು ಅನ್ನೋದು ಬದಲಾಗಿಲ್ಲ. ಈ ನಾನು ಬದಲಾಗಿದ್ದು ಮನಸ್ಸು, ಬುದ್ಧಿ ಅಲ್ವಾ? ಹೌದು. ಮತ್ತೆ ಯಾವ್ದು ಬದಲಾಗದೆ ಇರೋದು? ನಾನು. ಅದು ಹೇಗೆ? ಅದೇ ನಾನು ಅಂತ ಹೆಂಗೆ ಹೇಳ್ತೀರಾ ಅಂತ. ಅದೇ ನಂದು ಆತ್ಮ ಅರಿವು ಹಾಗೆ ಇದೆ ಮಿಸ್. ಅರಿವು ಹಾಗೆ ಇದೆ ಅಂತ ಹೆಂಗ್ ಹೇಳ್ತೀರಾ? ಹಾಗೆ ಬದಲಾಗಿಲ್ಲ, ಬಟ್ ನಾವು ಬದಲಾಗ್ಬೇಕು. ಆತ್ಮ ಅರಿವು ಹಾಗೆ ಇದೆ, ಬದಲಾಗಿಲ್ಲ. ಆತ್ಮ ಅರಿವು ಬದಲಾಗಿಲ್ಲ. ಆ ಆತ್ಮ ನಾನೇ, ನಾನೇ ಆ ಆತ್ಮ. ನಾನು ಅನ್ನೋದೇ ಆತ್ಮ ಅನ್ನೋದು ಹೆಂಗ್ ಗೊತ್ತಾಗತ್ತೆ ಅಂತ ನಾನು ಕೇಳ್ತಿರೋದು. ಜಯಶ್ರೀ ಹೇಳ್ತಾರಾ? ನೋಡೋಣ. ನಾನು ಟ್ರೈ ಮಾಡ್ತೀನಿ. ಹೇಳಿ. ಈಗ ನನ್ಗೆ ನಾನು ಚಿಕ್ಕವಳಿದ್ದಾಗ ಹುಡುಗಿ ಆಗಿದ್ದೆ, ಆಮೇಲೆ ದೊಡ್ಡವಳಾದೆ, ಮದುವೆ ಆದೆ, ಮಕ್ಕಳಾದ್ರು, ತಾಯಿ ಆದೆ. ಈ ಥರ ಬಾಡಿಲಿ ಮತ್ತೆ ಸ್ಟೇಟ್ ಆಫ್ ಟೈಮಲ್ಲಿ ನಾನು ಚೇಂಜ್ ಆಗಿದ್ದೀನಿ. ಅಥವಾ ಆಫೀಸಲ್ಲಿದ್ದೆ, ಫಸ್ಟ್ ಡೆವಲಪರ್ ಆದೆ, ಇವತ್ತು ಮ್ಯಾನೇಜರ್ ಆದೆ, ಹಾಗೆಲ್ಲ ಆಗಿದೆ. ಬಟ್ ನಾನು ಆತ್ಮ ನಾನು ಚೇಂಜ್ ಆಗಿಲ್ಲ ಅಂತ ಅನ್ಕೊಳಕ್ಕೆ, ಈಗ ನಾನು ಅಂತ ಮನಸ್ಸಲ್ಲಿ ನಾನು ನಾಪ್ಕೊಂಡ್ರೆ ನಂಗೆ ಒಂದು ಫಿಗರ್ ಅಂತ ಬರಲ್ಲ. ಅಂದರೆ ಈಗ ನನ್ನ ಮುಖ ಹಿಂಗಿದೆ ಅಂತೆಲ್ಲ ಏನೂ ಅನ್ಸಲ್ಲ. ಸುಮ್ಮನೆ ಹಾಗೆ ಐ ಮೀನ್ ಹೇಳಕ್ಕಾಗದೇ ಇರೋ ಥರ ಒಂದು ಅನ್ಸುತ್ತೆ. ಈಗ ನಾನೊಂದು ಬೀಯಿಂಗು, ನಂಗೊಂದಷ್ಟು ವ್ಯಾಲ್ಯೂಸ್ ಇದೆ, ಮತ್ತೆ ಈ ಥರ ಇದ್ರೆ ನಾನು ಒಳ್ಳೆಯೊಳಗಿರ್ತೀನಿ, ಹಿಂಗಿದ್ರೆ ಕೆಟ್ಟೊಳಗಿರ್ತೀನಿ ಅಂತ ಒಂದು ಸ್ವಲ್ಪ ಡಿಫ್ರೆನ್ಸಿಯೇಷನ್ಸ್ ಇದೆ. ಹಿಂಗಿರ್ಬೇಕು, ಒಳ್ಳೆ ಕೆಲಸ ಮಾಡಬೇಕು, ಇನ್ನೊಬ್ರು ಕಷ್ಟಪಡಬಾರ್ದು, ಗೋಳೆ ಹೋಗಬಾರ್ದು, ಈ ಥರ ನನ್ನನ್ನು ನಾನು ಹಂಗೆ ಡಿಫೈನ್ ಮಾಡ್ಕೊತಿದ್ದೀನಿ. ಆಮೇಲೆ ಪ್ರಭುಜಿ ಹೇಳ್ದಂಗೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಆತ್ಮ ಅಂದರೆ ಬೇರೆ ಯಾವುದಕ್ಕೂ ಅಸೋಸಿಯೇಟ್ ಮಾಡ್ಕೊಳ್ತೀರಾ ನಾನು ಇದ್ದೀನಿ, ಮತ್ತೆ ನಾನು ಭಗವಂತನ ಒಂದು ಭಾಗ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಫುಲ್ ಸಕ್ಸಸ್ಫುಲ್ ಆಗಿಲ್ಲ. ಇಷ್ಟೇ ನಮ್ಗೆ ಅರ್ಥ ಆಗಿದೆ. ಇಲ್ಲ, ಅರ್ಥ ಆಗೋದು ಬೇರೆ. ಇವಾಗ ಆಯ್ತು, ಇವಾಗ ನಾನು ಬದಲಾಗಿಲ್ಲ ಅನ್ನೋದು ಹೇಗೆ ಅರ್ಥ ಮಾಡಿಸ್ಬೋದು ಇನ್ನೊಬ್ರಿಗೆ? ಇವಾಗ ಏನೂ ಬೇಡ, ನಮಗದು ಗೊತ್ತಾಗಿರೋದೇ ಬೇಡ, ಏನೂ ನಮ್ಗೆ ಅರ್ಥ ಆಗಿಲ್ಲ ಅಂದ್ಕೊಳ್ಳಿ. ಇವಾಗ ನಾನು ಅನ್ನೋದು ಬದಲಾಗಿಲ್ಲ ಅನ್ನೋದು ನಮಗೆ ಸುಮ್ಮನೆ ಜನರಲ್ ಆಗಿ ತಗೊಂಡಾಗ, ಇವಾಗ ನೀವು ಹೇಳಿದ್ರಿ ನಾನು ಚಿಕ್ಕವಳಾಗಿದೆ, ದೊಡ್ಡವಳಾದೆ, ಮದುವೆ ಆದೆ, ಮಕ್ಕಳಾಯ್ತು, ಆಫೀಸಲ್ಲೂ ನಂದೆಲ್ಲ ಪೊಸಿಷನ್ಸ್ ಚೇಂಜ್ ಆಯಿತು, ಆಮೇಲೆ ಮುಂಚೆ ಮನಸ್ಸು ಬೇರೆ ಥರ ಇತ್ತು, ಒಬ್ರು ಕಷ್ಟ ಕೊಡ್ತಿದ್ದೆ, ಕಷ್ಟ ಕೊಡಬಾರ್ದು ಅನ್ನೋದು ಗೊತ್ತಾಯಿತು. ಇದೆಲ್ಲ ನಾವು ನಮ್ಮಲ್ಲಿ ಚೇಂಜಸ್ ಆಗಿದ್ದು ನಮಗೆ ಗೊತ್ತಾಗ್ತಾ ಇದೆ. ಆದರೆ ನಾನು ಅನ್ನೋದು, ಆ ನಾನು ಅನ್ನೋದು ನಾನು, ಆ ಆತ್ಮ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ ನಾನು ಕೇಳ್ತಿರೋದು. ಕ್ವಶ್ಚನ್ ಅರ್ಥ ಆಯ್ತು, ಬಟ್ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಹೇಳ. ಆಯ್ತು, ಸುಜಿಯಾ ಮೇಡಮ್ ಹೇಳ್ತಾರಾ? ಮೇಡಮ್ ಹೇಳ್ತೀನಿ. ಇವಾಗ ನಾವು ಹುಟ್ಟಿದಾಗ ನಾವು ಮಗುವಾಗಿದ್ವಿ. ಅವರು ಅರ್ಧ ಕ್ವೆಶನ್ ಕರೆಕ್ಟ್ ಆನ್ಸರ್ ಹೇಳಿದ್ರು. ಹೌದು ಹೌದು. ಹುಟ್ಟಿದಾಗ ಮಗುವಾಗಿದ್ವಿ, ಆಮೇಲೆ ಬೆಳೆದ್ವಿ, ಹುಡುಗಿನೋ ಹುಡುಗ ಅದು, ಆಮೇಲೆ ವಯಸ್ಸಾಯಿತು, ಸಂಸಾರ ನಡೆಸಿದ್ವಿ, ಮುದಿತನ ಬಂತು, ತುಂಬ ಏಜ್ ಆಯಿತು. ಇದೆಲ್ಲ ಗೊತ್ತಾಗ್ತಾ ಇರೋದು ನಾನು ಅನ್ನೋದಕ್ಕೆ. ಇದು ಹೇಗೆ ನಾನು ಮಾತ್ರ ಬದಲಾಗಿಲ್ಲ,
ಈ ಶರೀರದ ಒಂದು ಸ್ಥಿತಿಗಳೆಲ್ಲ ಬದಲಾಗ್ತಾ ಬಂದಿದೆ. ಆಮೇಲೆ ಬೊಂಬಾಯಿನಲ್ಲಿದ್ದೆ, ಮೈಸೂರಿನಲ್ಲಿದ್ದೆ, ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ. ಆ ಜ್ಞಾನನೂ ಗೊತ್ತಾಗ್ತಾ ಇದೆ. ದೇಶದಿಂದಲೂ ಬದಲಾವಣೆ ಆಗಿದ್ರು ನಾನು ಮಾತ್ರ ಪರ್ಮನೆಂಟಾಗಿ ಇದ್ದೀನಿ, ಗೊತ್ತಾಗ್ತಾ ಇದೆ. ಕಾಲದಿಂದನೂ ನಾನು ಬದಲಾಗಿಲ್ಲ, ದೇಶದಿಂದಲೂ ನಾನು ಬದಲಾಗಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಬೇರೆ ಎಲ್ಲ ಶರೀರ, ದೇಶ, ಮನಸ್ಸು ಎಲ್ಲ ಬದಲಾಗೋದು ಗೊತ್ತಾಗ್ತದೆ. ಮನಸ್ಸಿನ ವಿಕಾರಗಳು ಕೂಡ ನನ್ನಲ್ಲಿ ಬದಲಾಗ್ತಾ ಇರೋದು ಗೊತ್ತಾಗ್ತಾ ಇದೆ. ಮನಸ್ಸು ಮಾತ್ರ ಬದಲಾಗ್ತಾನೇ ಇರೋದು. ಹೌದು, ಇರೋ ನಾನು ಮಾತ್ರ ಬದಲಾಗಿಲ್ಲ. ಹೌದು. ಅಂದ್ರೆ ಈಗ ಗೊತ್ತಾಗ್ತಾ ಇದೆ ಅಲ್ವಾ? ಗೊತ್ತಾಗುತ್ತಾ ಇರೋದು ಅದೇ ಅರಿವು. ಅಂದ್ರೆ ನನ್ನಲ್ಲಿ ಆ ಅರಿವಿದೆ ಅಲ್ವಾ? ಅಂದ್ರೆ ನಾನು ಆ ಅರಿವಿನ ಸ್ವರೂಪ. ಆ ಅರಿವಿನ ಸ್ವರೂಪ ಯಾವತ್ತೂ ಬದಲಾಗಿಲ್ಲ. ಚಿಕ್ಕವಳಿದ್ದಾಗ್ಲೂ ನಾನು ಅಂತಾನೆ ಹೇಳ್ತಾ ಇದ್ದೆ. ಆ ನಾನು ಅಂದ್ರೆ ಏನು? ಅದು ಅರಿವು. ಅದಕ್ಕೆ ಅವಾಗ್ಲೂ ಅದೆಲ್ಲ ಗೊತ್ತಾಗ್ತಿತ್ತು. ಚಿಕ್ಕವಳಿದ್ದಾಗ ನಾನು ಏನೇನ್ ಮಾಡ್ತೀನಿ, ನನ್ನ ಶರೀರ ಏನೇನ್ ಮಾಡ್ತಿತ್ತು, ಮನಸ್ಸು ಏನೇನ್ ಮಾಡ್ತಿತ್ತು, ಬುದ್ಧಿ ಏನೇನ್ ಮಾಡ್ತಿತ್ತು, ಹೊರಗಡೆ ಪ್ರಪಂಚದಲ್ಲಿ ಏನೇನ್ ಆಗ್ತಿತ್ತು, ಅದೆಲ್ಲ ಅರಿವಿಗೆ ಗೊತ್ತಾಗ್ತಿತ್ತು. ಆ ಗೊತ್ತಾಯ್ತಪ್ಪ ಅಂತ ಹೇಳ್ತೀವಲ್ಲ, ಅದು ಅರಿವು. ಆ ಅರಿವು ಬದಲಾಗೇ ಇಲ್ಲ. ಅದನ್ನೇ ನಾನು ಅಂತ ಪ್ರತಿಯೊಬ್ಬರೂ ಹೇಳ್ತೀವಿ. ನಾನು ಅನ್ನೋದು ಎಲ್ರಿಗೂ ಕಾಮನ್ನು. ಯಾರು ನಾನು ಅನ್ನೋದನ್ನ ಬೇರೆ ತರಹ ಉಪಯೋಗಿಸಲ್ಲ. ಸುಜಿಯಾ ಅನ್ನೋದು ನಿಮ್ಗೊಂದು ಹೆಸರಿದೆ, ಜಯಶ್ರೀ ಅಂತ ಒಂದು ಹೆಸರಿದೆ. ಆದ್ರೆ ನನ್ನನ್ನು ನಾನು ಸಂಬೋಧಿಸ್ಕೊಳ್ಳುವಾಗ ನಾನು ಅಂತಾನೆ ಹೇಳ್ತೀನಿ. ಆ ನಾನು ಅನ್ನೋದೇ ಅರಿವು. ಆ ಅರಿವು ಎಲ್ಲರಲ್ಲೂ ಒಂದೇ. ಇಡೀ ಪ್ರಪಂಚದಲ್ಲಿ ಎಲ್ಲ ಜೀವಿಗಳಲ್ಲಿರುವ ಅರಿವು ಒಂದೇ. ಅದೇ ಆತ್ಮ, ಅದೇ ಪರಮಾತ್ಮ. ಅಂದ್ರೆ ಪರಮಾತ್ಮನ ಅರಿವೇ ನಮ್ಮಲ್ಲಿ ಜಾಗೃತವಾಗಿ ನಾನು ಅರಿವಿನ ಸ್ವರೂಪ ಆಗಿದ್ದೀನಿ. ಅದರಿಂದ ಆ ನಾನು ಅನ್ನೋದು ಬದಲಾಗಿಲ್ಲ. ನಾನು ಚಿಕ್ಕವಳಿದ್ದಾಗ್ಲೂ ಆ ನಾನುವಿಗೆ ಎಲ್ಲ ಗೊತ್ತಾಗ್ತಿತ್ತು. ಯೌವನಾವಸ್ಥೆ ಬಂದಾಗ್ಲೂ ಅದು ನಾನುವಿಗೆ ಎಲ್ಲ ಗೊತ್ತಾಗ್ತಿತ್ತು. ಮುದಿ ಅವಸ್ಥೆಗೆ ಬಂದಾಗ್ಲೂ ಅದಕ್ಕೆ ಗೊತ್ತಾಯ್ತು. ಹೊರಗಡೆ ಪ್ರಪಂಚದಲ್ಲಿ ಏನು ವ್ಯತ್ಯಾಸ ಆದ್ರೂ ಗೊತ್ತಾಯ್ತು. ಬುದ್ಧಿನಲ್ಲಿ ಏನು ವ್ಯತ್ಯಾಸ ಆದ್ರೂ ಗೊತ್ತಾಯ್ತು. ಮನಸ್ಸಲ್ಲಿ ಏನು ಆಲೋಚನೆ ಬಂದ್ರು ಅದಕ್ಕೆ ಗೊತ್ತಾಯ್ತು. ಆ ಗೊತ್ತಾಯ್ತು ಅಂತ ಹೇಳೋ ಗೊತ್ತಾಯ್ತಪ್ಪ, ಅದು ಅರಿವು. ಆ ಅರಿವಿನ ಸ್ವರೂಪ ನಾನು, ಅದೇ ನಾನು. ಅದರಿಂದ ನಾನುವಿನಲ್ಲಿ ಬದಲಾವಣೆ ಇಲ್ಲ. ಆ ನಾನು ಅನ್ನೋದು ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಆತ್ಮ ಅಂತ. ಕಾಮನ್ ಆಗಿ ಒಂದು ಹೆಸರು, ಎಲ್ರಿಗೂ ಆತ್ಮಸ್ವರೂಪಿ. ನಾವು ಪರಮಾತ್ಮ, ಆ ಮೇನ್ ಶಕ್ತಿ ಸ್ವರೂಪನ ಪರಮಾತ್ಮ ಅಂತೀವಿ, ಇವನ್ನ ಆತ್ಮ ಅಂತ ಹೇಳೆ. ಇಲ್ಲೇ ಇದ್ದೀನಿ, ಕ್ಲಾಸ್ ಇದೆ. ಸಿಗ್ತೀನಿ ಆಮೇಲೆ. ಇಲ್ಲ ಓಕೆ, ಬರ್ತೀನಿ ಆಮೇಲೆ. ಆದ್ರಿಂದ ಆ ನಾನುವಿನಲ್ಲಿ ಬದಲಾಗಿಲ್ಲ, ಅದನ್ನ ತಿಳ್ಕೊಬೇಕಷ್ಟೆ. ಅಂದ್ರೆ ಇದಕ್ಕೆ ಉದಾಹರಣೆ ಕೊಡಿ ಅಂದ್ರೆ ಇಷ್ಟ ಹೇಳ್ಬೇಕು ಪ್ರತಿಭಾ ಮೇಡಮ್. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು ಮೇಡಮ್. ಈ ತರಹ ನಾನು ಯಾರು, ನಾನು ಆ ಅರಿವಿನ ಸ್ವರೂಪನೇ ಅಂತ ನಾವು ಹ್ಯಾಕ್ ತಿಳ್ಕೊಬಹುದು? ಈ ಎಕ್ಸಾಂಪಲ್ ಇಂದ ತಿಳ್ಕೊಬಹುದು. ಆಮೇಲೆ ಇನ್ನೊಂದು ಎಕ್ಸಾಂಪಲ್, ಕತ್ಲೆ ಕೋಣೆದೊಂದು ಎಕ್ಸಾಂಪಲ್ ಹೇಳ್ತಾರೆ ಗುರೂಜಿ. ಅದ್ ಯಾರಾದ್ರೂ ಹೇಳ್ತೀರಾ? ಜಯಶ್ರೀ ಹೇಳ್ತೀರಾ? ಕತ್ಲೆ ಕೋಣೆ ಉದಾಹರಣೆ ಜ್ಞಾಪಕ ಬರ್ತಿಲ್ಲ ಅಲ್ಲ. ಇವಾಗ ನಿಮಗ್ ಗೊತ್ತಾ ಪ್ರತಿಭಾ ಮೇಡಮ್? ಜ್ಞಾಪಕ ಮಾಡ್ಕೊಳ್ತಾ ಇದ್ದೀನಿ ಮೇಡಮ್, 1 ನಿಮಿಷ. ಕತ್ತಲೆ ಕೋಣೆಗೆ ಹೋಗ್ತೀವಿ, ಅಲ್ಲಿ ಏನು ಕಾಣಿಸಲ್ಲ ನಮ್ಗೆ. ಹೌದು, ಏನು ಕಾಣಿಸಲ್ಲ. ಆಮೇಲೆ ಗುರೂಜಿ ಹೇಳಿದ್ದಾರೆ ಇದು. ಹೌದು, ಹೇಳಿ ನೋಡೋಣ. ಕತ್ಲೆ ಕೋಣೆಯಲ್ಲಿ ಏನು ಕಾಣಿಸಲ್ಲಪ್ಪ. ಹೌದು, ಕಾಣಿಸಲ್ಲ. ಹೋಗ್ತೀವಿ, ಸುಜಿಯಾ ಮೇಡಮ್ ಹೇಳಿ. ಅವ್ರು ಹೇಳ್ತಾರೆ ಮಿಸ್. ಕತ್ಲೆಯಲ್ಲಿ ಎಷ್ಟೊಂದು ಸಾಮಾನು ಇರುತ್ತೆ. ಕುರ್ಚಿ ಇದೆಯಾ ಅಂದ್ರೆ ಇಲ್ಲ ಅಂತೀವಿ. ಹೊರಗಡೆ ನಿಂತ್ಕೊಂಡವರು ಒಳಗಡೆ ಹೋದವನ್ಗೆ ಪ್ರಶ್ನೆ ಮಾಡ್ತಾರೆ. ಕತ್ಲೆ ಕೋಣೆಯಲ್ಲಿ ಹೋದವನ್ಗೆ ಒಳಗಡೆ ಏನಿದೆಯಪ್ಪ ಅಂದ್ರೆ ಕುರ್ಚಿ ಇದೆಯಾ ಅಂದ್ರೆ ಗೊತ್ತಿಲ್ಲ ಅಂತಾನೆ.
ಇನ್ನು ಬೇರೆ ಏನಾದರೂ ಸಾಮಾನು ಇದೆಯಾ ಅಂದರೆ ಗೊತ್ತಿಲ್ಲ ಅಂತ. ಎಷ್ಟೊಂದು ಸಾಮಾನು ಇರುತ್ತೆ, ಆದರೂ ಕತ್ತಲೆ ಎಲ್ಲಿರೋದ್ರಿಂದ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ. ನೀನಿದೆಯಪ್ಪ ಅಂದರೆ ನಾನಿದ್ದೀನಿ ಅಂತಾನೆ. ಆವಾಗ ನಾನು ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೆ, ನಾನು ಇರೋದು ತಿಳ್ಕೊಳ್ಳೋದಕ್ಕೆ ಯಾವುದರ ಸಹಾಯನೂ ಬೇಕಾಗಿಲ್ಲ. ನಾನು ಯಾವ ಬೆಳಕಿನ ಸಹಾಯನೂ ಬೇಕಾಗಿಲ್ಲ. ಯಾವ ಬೆಳಕಿನ ಸಹಾಯನೂ ಬೇಕಾಗಿಲ್ಲ. ನಾನು ಮಾತ್ರ ಯಾವಾಗಲೂ ಏನು ಅರಿವಿನ ರೂಪದಲ್ಲೇ ಇರ್ತೀನಿ ಅನ್ನೋದು ತಾತ್ಪರ್ಯ. ಹೌದು. ಅಂದ್ರೆ ಬೇರೆ ಪ್ರಪಂಚದ ವಸ್ತುಗಳನ್ನು ನೋಡೋಕ್ಕೆ ಒಂದು ಬೆಳಕಿನ, ಹೊರಗಡೆ ಬೆಳಕಿನ ಅವಶ್ಯಕತೆ ಇದೆ. ಆದ್ರೆ ನನ್ನಲ್ಲಿ ಅರಿವಿನ ಬೆಳಕು ಇದೆ. ಅದಕ್ಕೆ ಅರಿವಿನ ಬೆಳಕು ಅಂತಾರೆ. ಅರಿವಿನ ಬೆಳಕಿನಿಂದ ನಾನಿದ್ದೀನಿ ಅನ್ನೋದು ನನಗೆ ಯಾವಾಗಲೂ ಗೊತ್ತು. ಅದಕ್ಕೆ ಅದು ಯಾವಾಗಲೂ ಇರುತ್ತೆ, ಅದು ಶಾಶ್ವತ. ನಾನಿದ್ದೀನಿ ಅಂದ್ರೆ ದೇಹ ನಮಗ್ ಕಾಣಿಸ್ತಾ ಇಲ್ಲ, ಅಲ್ಲಿ ದೇಹ ನಾನಲ್ಲ ಅಂತ ಅಲ್ಲಿ ಗೊತ್ತಾಗುತ್ತೆ, ಪ್ರೂವ್ ಆಗುತ್ತೆ. ಅಂದ್ರೆ ಅಲ್ಲಿ ಕಾಣಿಸ್ತಾ ಇರೋ ವಸ್ತುಗಳೆಲ್ಲ ನನ್ನಿಂದ ಬೇರೆ ಆಗಿರೋದು. ಅದಕ್ಕೆ ಅದು ಯಾವುದು ಕಾಣಿಸ್ತಿಲ್ಲ ನನಗೆ. ಆದ್ರೆ ನಾನಿದ್ದೀನಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ, ನಂಗೆ ಅರಿವಿದೆ. ಅದರಿಂದ ಆ ನಾನಿದ್ದೀನಿ ಅನ್ನೋದು ನನಗೆ ಯಾವ ಹೊರಗಿನ ಬೆಳಕಿನ ಸಹಾಯ ಇಲ್ಲದೆ ಕಾಣಿಸ್ತಾ ಇದೆ, ಅಂದ್ರೆ ಅರಿವಾಗ್ತಿದೆ, ಅದೇ ನಾನು. ಅದರಿಂದ ನಾನು ಅರಿವಿನ ಬೆಳಕು. ಆದ್ರಿಂದ ನಾನು ಯಾರು ಅಂತ ನಾನು ಇದೆರಡು ಉದಾಹರಣೆಯಿಂದ ನಾವು ಚೆನ್ನಾಗಿ ತಿಳ್ಕೊಬಹುದು. ಇದು ನಮಗೆ ಗೊತ್ತಾಗುತ್ತೆ, ಇದನ್ನ ತಿಳ್ಕೊಳ್ತೀವಿ. ಇವಾಗ ಇದನ್ನ ನಾವು ಹೌದು ನಾನು ಅದೇ ಅಂತ ನಾವು ಪಕ್ಕಾ ಮಾಡ್ಕೊಳ್ಳೋಕ್ಕೆ, ಅದೇ ನಾನು ಅಂತ ಸ್ಥಿರವಾದ ಜ್ಞಾನನ ಬೆಳೆಸ್ಕೋಬೇಕು ಅಂದರೆ ಇದಕ್ಕೆ ನಾವು ಮನನ ಮಾಡಬೇಕು. ಮತ್ತೆ ನಿಧಿಧ್ಯಾಸ ಅಂತಾರೆ. ನಿಧಿಧ್ಯಾಸ ಅಂದ್ರೇನು? ಇವಾಗ ನಿಧಿಧ್ಯಾಸದ ಬಗ್ಗೆ ಗೊತ್ತಾ ಜಯಶ್ರೀ? ನಿಧಿ ಧ್ಯಾಸ ಎರಡನ್ನ ಡಿಫೈನ್ ಮಾಡಿ. ನಿಧಿ ಅಂದ್ರೇನು, ಧ್ಯಾಸ ಅಂದ್ರೇನು? ನಿಧಿ ಅಂದ್ರೆ ಟ್ರೆಷರ್ ಅಥವಾ ನಾಲೆಡ್ಜ್. ನಾನು ಗಮನ, ಗಮನ. ಧ್ಯಾಸ ಅಂದ್ರೆ ಫೋಕಸ್. ಸೊ ನಾನು ಆತ್ಮ ಅನ್ನುವಂತ ಒಂದು ವಿಷಯನ ಫೋಕಸ್ ಮಾಡಿ ಅರ್ಥ ಮಾಡ್ಕೊಂಡು ದಿನನಿತ್ಯದಲ್ಲಿ ಅದನ್ನ ರಿಯಲೈಸ್ ಮಾಡ್ಕೋತಾ ಹೋಗ್ಬೇಕು. ಏನೇ ಸಂದರ್ಭ ಬಂದ್ರು ನಾನು ಯಾರು ಅಂತ ಕ್ಲಾರಿಟಿ ನಮ್ಮ ಮನ್ಸಿಗೆ ಬರೋ ತನಕ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಆಗ ಅದು ನಿಧಿಧ್ಯಾಸ. ಅಂದ್ರೆ ಇದು ನಮಗೆ ಇವಾಗ ಅರ್ಥ ಆಗಿದೆ, ನಾನು ಯಾರು? ನಾನು ಆತ್ಮಸ್ವರೂಪಿ, ನಾನು ಅರಿವಿನ ಬೆಳಕು. ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ಹೊರಗಿನ ಬೆಳಕಿನಿಂದ ಸಹಾಯದಿಂದ ಕಾಣಿಸುವಂಥ ದೇಹ ಮನಸ್ಸು ಬುದ್ಧಿ ಅಲ್ಲ. ಅದರಿಂದ ಇದೆಲ್ಲಾನು ಗೊತ್ತಾಗ್ತಿರೋದು ಯಾರಿಗೆ? ಅದು ಅರಿವು, ಅದು ಅದೇ ನಾನು ಅಂತ ಗೊತ್ತಾಯ್ತು. ಇವಾಗ ಇದು ನಾನೇ ಅರಿವು ಅಂತ ಗೊತ್ತಾದ ಮೇಲೆ ಅದು ನಮಗೆ ದೃಢ ಆಗಬೇಕು. ಈ ದೃಢ ಆಗಲ್ಲ, ಯಾಕೆಂದ್ರೆ ನಾನು ಕಣ್ಣು ಬಿಟ್ಟ ತಕ್ಷಣ ನಾನು ಸುಜಿಯ, ನಾನು ಪ್ರಸನ್ನ ಲಕ್ಷ್ಮಿ, ನಾನು ಪ್ರತಿಭಾ, ನಾನು ಜಯಶ್ರೀ, ನಾನು ಉಮಾ ಅಂತ ಅನ್ಕೊಂಡ್ಬಿಡ್ತೀವಿ. ಆ ಕೆಲಸಗಳೆಲ್ಲ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಕೆಲಸ ಮಾಡೋವಾಗ್ಲೂ ನಾವು ಇದನ್ನ ನಾನು ಅರಿವಿನ ಬೆಳಕು ಅಂದ್ರೆ ಈ ಅರಿವಿಲ್ಲದೆ ಹೋದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ. ಯಾವ ಕೆಲಸ ಮಾಡಬೇಕಾದ್ರೂ ಈ ಅರಿವು ಇದ್ದೇ ಇರಬೇಕು. ಅದರಿಂದ ನಾನು ಅರಿವಿನ ಬೆಳಕು, ನಾನು ಆತ್ಮಸ್ವರೂಪಿ ಅಂತ ಮಾಡ್ಕೋಬೇಕು. ಪ್ರತಿ ಕೆಲಸ ಮಾಡುವಾಗ ಒಂದೇ ಅಲ್ಲ, ಕೆಲವು ಸಮಯ ಅಟ್ಲೀಸ್ಟ್ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ನಮಗೆ ಎಷ್ಟು ಪರ್ಮಿಟ್ ಆಗುತ್ತೋ ಅಷ್ಟು ಹೊತ್ತು ಕೂತ್ಕೊಂಡು ನಾನು ಆ ಧ್ಯಾನವನ್ನು ಮಾಡಬೇಕು. ನಾನು ಆತ್ಮಸ್ವರೂಪಿ ಅನ್ನೋದನ್ನು ಇದು ಮಾಡಿಕೊಂಡು ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡಿ ಅದು ಹೇಗೆ ಅಂತ ಮನಸ್ಸಿನಲ್ಲಿ ಇದು ಮಾಡಿಕೊಂಡು ಅದ್ರ ಬಗ್ಗೆ ದೃಢತೆಯನ್ನು ತಂದುಕೋಬೇಕು. ಇದನ್ನು ನಾವು ಮಾಡ್ತಾ 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 ನಮಗೆ ಅದು ದೃಢ ಆಗುತ್ತೆ. ಅದು ದೃಢ ಆದಾಗ ಮಾತ್ರ ನಾವು ಜೀವನ್ಮುಕ್ತರಾಗ್ತೀವಿ. ನಾನು ಆತ್ಮಸ್ವರೂಪಿ ಅನ್ನೋದು ಬರೀ ಥಿಯರಿ ಗೊತ್ತು ನಮಗೆ, ಆದರೆ ಪ್ರಾಕ್ಟಿಕಲ್ಲಾಗಿ ನಾನು ಆತ್ಮಸ್ವರೂಪಿನೇ ಅಂತ ನಮಗೆ ದೃಢ ಆದರೆ ಮಾತ್ರ ನಾವು ಈ ಜೀವನ್ಮುಕ್ತರಾಗ್ತೀವಿ. ಅಂದರೆ ಸಂಸಾರ ತಾಪತ್ರಯದಿಂದ ಮುಕ್ತರಾಗ್ತೀವಿ. ಯಾಕೆ ಅಂದರೆ ಸಂಸಾರ ನಮ್ದಲ್ಲ, ನಮಗೂ ಈ ಸಂಸಾರಕ್ಕೂ ಏನೂ ಸಂಬಂಧ ಇಲ್ಲ. ನಮಗೆ ಅಂದರೆ ಯಾರು? ನಾನು, ಆ ಆತ್ಮಂಗೆ. ಅದರಿಂದ ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ನಾನು ತಿಳ್ಕೊಂಡಿರೋದ್ರಿಂದ ನನಗೆ ಈ ಸಂಸಾರ ತಾಪತ್ರಯ ಆಗ್ತಾ ಇದೆ. ನಾನು ಯಾರು ಅಂತ ದೃಢವಾಗಿ ನಾನು ಆತ್ಮಸ್ವರೂಪಿ. ಆತ್ಮಸ್ವರೂಪಿ ಅಂದರೆ ಆ ಪರಮಾತ್ಮನೇ, ಪರಮಾತ್ಮನ ಚೈತನ್ಯನೇ. ಅದರಿಂದ ನಾನು ಪರಮಾತ್ಮ ಒಂದೇ ಅಂತ ತಿಳ್ಕೊಂಡಾಗ ನಮಗಲ್ಲಿ ಇನ್ನೇನು ಬೇರೆ ಏನು ಬೇಕು ಇರಲ್ಲ. ಹಾಗಾಗ್ಬಿಟ್ಟು ನಾವು ಜೀವನ್ಮುಕ್ತರಾಗ್ತೀವಿ. ಈ ಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾವು ಈ AVSC ಕ್ಲಾಸುಗಳು ಮಾಡ್ತಿರೋದು. ಅಂದರೆ ಪುರುಷೋತ್ತಮ ಯೋಗ ಇರ್ಬೋದು, ಕ್ಷೇತ್ರಜ್ಞ ಯೋಗ, ಎಲ್ಲದರಲ್ಲೂ ಅವರು ವಿವರಿಸಿರೋದಿದೆ. ಕ್ಷೇತ್ರ ಅಂದರೆ ಹೊರಗಡೆ ಕಾಣಿಸ್ತಾ ಇರೋದು, ಕ್ಷೇತ್ರಜ್ಞ ಅಂದರೆ ನಾನು. ಯಾರು ಆ ಕ್ಷೇತ್ರಜ್ಞ? ಆ ಆತ್ಮಸ್ವರೂಪಿ.
ಆ ಕ್ಷೇತ್ರಜ್ಞನಿಗೆ ಕ್ಷೇತ್ರದಲ್ಲಿ ಆಗೋ ಪ್ರತಿಯೊಂದು ಗೊತ್ತಾಗುತ್ತೆ. ಕ್ಷೇತ್ರ ಅಂದರೆ ನಮ್ಮ ದೇಹ, ದೇಹ ಕ್ಷೇತ್ರ ಅಂತ ತಗೊಂಡ್ರೆ ನಾನು ಕ್ಷೇತ್ರಜ್ಞ. ನಾನು ಅಂದರೆ ಯಾರು? ಆ ಆತ್ಮಸ್ವರೂಪಿ. ಹೀಗೆ ಒಂದೊಂದು ವಿಭಾಗದಲ್ಲೂ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳ್ತಾ ಇರೋದು. ಅದಕ್ಕೆ ಇದನ್ನು ನಾವು ಪರ್ಫೆಕ್ಟಾಗಿ ನಾವು ಅರ್ಥ ಮಾಡಿಕೊಂಡು ಅದನ್ನು ನಾವು ದೃಢ ಮಾಡಿಕೊಂಡಾಗ ನಮಗೆ ಮುಕ್ತಿ. ಆ ಮುಕ್ತಿಯ ಮಾರ್ಗವನ್ನು ನಾವು ದಾರಿನ ಕ್ರಮಿಸ್ತಾ ಇರೋದ್ರಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ನಮಗೆ ನಿಧಿಧ್ಯಾಸ. ಅಂದರೆ ನಿಧಿ ಅಂದರೆ ನಾವೇನೋ ಒಂದು ಟ್ರೆಷರ್ನ ಒಂದು ಕಡೆ ಇಟ್ಟಿರ್ತೀವಿ ಅಂದರೆ ಅದ್ರ ಕಡೆ ಎಷ್ಟು ಗಮನ ಇರುತ್ತೆ ನಮಗೆ. ನಾವು ಯಾವತ್ತೂ ಮರೆಯಲ್ಲ, ಓ ಅದನ್ನ ಇಂಥ ಕಡೆ ಇಟ್ಟಿದ್ದೀನಿ, ಅದಿಲ್ಲೇ ಇದೆ ಅಂತ ನಮಗೆ ಜ್ಞಾಪಕ ಇರುತ್ತೆ. ನಮಗೇನಾದರೂ ಅದು ಬೇಕಾದಾಗ ತಕ್ಷಣ ಹೋಗಲ್ಲಿ ಬೀಗ ತೆಗೆದು ಅದನ್ನು ತಗೋತೀವಿ. ಹಾಗೆ ನನ್ನ ಟ್ರೆಷರ್ ಏನು? ನಾನು ಆತ್ಮಸ್ವರೂಪಿ ಅನ್ನೋದು ಟ್ರೆಷರು. ಅದು ಸಿಕ್ಕಿದೆ, ನಮಗೆ ಗೊತ್ತಾಗಿದೆ. ಅದನ್ನು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳೋದಲ್ಲ, ಅದು ಯಾವಾಗಲೂ ನಾನೇ ಅದು ಅಂತ ಗೊತ್ತಿರಬೇಕು. ಮ್ಯಾಮ್, ನಾನು ಮೀಟಿಂಗ್ ರೂಮ್ಗೆ ಬಂದ್ರು, ನಾನು ಹೋಗ್ಬೇಕು ಸರ್. ಹೊರಡಿ. ಓಕೆ. ಇದನ್ನು ನಾವು ಮಾಡ್ತಾ ಮಾಡ್ತಾ ನಮಗೆ ದೃಢ ಆಗುತ್ತೆ. ಅದರಿಂದ ನಾವು ಆದಷ್ಟು ಎಲ್ಲ ಕೆಲಸಗಳು, ಏನೇ ಕೆಲಸ ಮಾಡ್ತಿರಲಿ, ಆ ಕೆಲಸ ಮಾಡೋವಾಗ ನಾನು ಆತ್ಮಸ್ವರೂಪಿ, ಆತ್ಮದ ಚೈತನ್ಯ ಇಲ್ಲದೆ ಹೋದರೆ ಇಲ್ಲಿ ನನ್ನ ಕೈ ಮೂವ್ ಆಗಲ್ಲ, ನನ್ನ ತಲೆನೂ ಮೂವ್ ಆಗಲ್ಲ, ನನ್ನ ಬ್ರೈನ್ನಲ್ಲೇನೋ ಥಾಟ್ಸು ಬರಲ್ಲ. ಆ ಬ್ರೈನಲ್ಲಿ ಥಾಟ್ ಬರೋದು ಕೂಡ ಅದರ ಶಕ್ತಿಯಿಂದಾನೇ. ಆದ್ದರಿಂದ ಏನಾದರೂ ಒಂದು ಕೆಲಸ ಆಗಬೇಕು ಅಂದರೆ ಹೀಗೆ ಮಾಡು ಅಂತ ಆ ಇದು ಬರೋದು ಆ ಚೈತನ್ಯ ಶಕ್ತಿಯಿಂದಾನೇ. ಅದರಿಂದ ನಾನು ಚೈತನ್ಯ ಶಕ್ತಿ ಅಂತ ನಾವು ತಿಳ್ಕೊಳ್ಳೋದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡಾಗ ನಾವು ಅದರಲ್ಲಿ ಆ ಜ್ಞಾನದಲ್ಲಿ ದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಪ್ರಯತ್ನ ಮಾಡಬೇಕು ಪ್ರತಿ ಹಂತದಲ್ಲೂ. ಬರೀ ನಾವು AVSC ಕ್ಲಾಸ್ ಅಟೆಂಡ್ ಮಾಡಿಬಿಡ್ತೀವಿ, ಆ 1 ಗಂಟೆ ಕಾಲ ನಾವು ಅದನ್ನು ಎಲ್ಲ ಕ್ವಶನ್ನು ಆನ್ಸರು ರೆಡಿ ಮಾಡ್ಕೊಂಡು ಹೇಳ್ಬಿಡ್ತೀವಿ ಅಂದರೆ ಅದು ಮುಗಿಯುತ್ತೆ, ಅದೇನು ಪ್ರಯೋಜನ ಇಲ್ಲ. ಅಲ್ಲಿ ಓದಿದ್ದೀವಿ, ಅಲ್ಲಿ ಒಪ್ಸಿದ್ದೀವಿ ಅಂತ ಆಗ್ಬಿಡುತ್ತೆ. ಅದರಿಂದ ಈ ಜ್ಞಾನನ ನಾವು ದೃಢ ಮಾಡ್ಕೊಳ್ಬೇಕು, ಅರ್ಥ ಆಗಬೇಕು. ಅದು ನಮಗೆ ಅರ್ಥ ಆಗಿ ನಮಗೆ ಅದು ನಮ್ಮ ತಲೆಯಲ್ಲಿ ಉಳಿದು ಆ ಅರ್ಥನ ನಾವು ಇನ್ನೂ ಜ್ಞಾನದಲ್ಲಿ ಇಳಿಸ್ಕೊಂಡು ನಮ್ಮ ಒಳಗಡೆ ಇರೋ ಬೇರೆ ಹಳೆ ವಾಸನೆಗಳನ್ನ ತೆಗಿಬೇಕು. ಅಂದರೆ ಹಳೇದು ನಾನು ಯಾರು, ನಾನು ದೇಹ ಮನಸ್ಸು ಬುದ್ಧಿ, ನನಗೆ ಎಷ್ಟೊಂದು ದುಃಖ ಆಗಿದೆ, ನನಗೆ ಅವ್ರು ಯಾರೋ ಕಷ್ಟ ಕೊಟ್ಟರು, ನನ್ನಷ್ಟು ದುಃಖಿ ಯಾರೂ ಇಲ್ಲ, ಅಯ್ಯೋ ನನಗೆ ಈ ಸಂಸಾರ ಎಷ್ಟು ಕಷ್ಟ, ಇದೆಲ್ಲನೂ ಹಳೇದು ತುಂಬ್ಕೊಂಬಿಟ್ಟಿದೆ ನಮ್ಮೊಳಗೆ. ಅಥವಾ ನನ್ನನ್ನು ಬಿಟ್ಟರಿಲ್ಲ, ನಾನೇ ಮಹಾನ್ ಬುದ್ಧಿವಂತೆ, ನಾನು ಎಲ್ಲರನ್ನೂ ಮೀರಿಸಿದ್ದೀನಿ ಅಂತ ಒಂದು ಅಹಂಕಾರ. ಹೀಗಿದೆಲ್ಲ ನಮ್ಮ ಒಳಗಡೆ ಸುಪ್ತ ಮನಸ್ಸಿನಲ್ಲಿ ಸೇರ್ಕೊಂಬಿಟ್ಟಿದೆ. ಆ ಸುಪ್ತ ಮನಸ್ಸಿನಲ್ಲಿರೋದೆಲ್ಲ ಖಾಲಿ ಮಾಡಬೇಕು. ಅದು ನಿಧಿಧ್ಯಾಸ. ಆ ನಿಧಿಧ್ಯಾಸ ಮಾಡ್ತಾ 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 ಸುಪ್ತ ಮನಸ್ಸಿನಲ್ಲಿರೋದೆಲ್ಲ, ಆಮೇಲೆ ಮನನ ಮಾಡ್ತಾ ಮಾಡ್ತಾ, ಅಂದರೆ ಏನು ಜ್ಞಾನನ ಮನನ ದೃಢ ಮಾಡ್ಕೊಳ್ತಾ ಆ ಒಳಗಡೆ ಇರೋ ವಾಸನೆಗಳೆಲ್ಲ ಶುದ್ಧ ಆದಾಗ ಅಲ್ಲಿ ಇದು ಒಂದೇ ಉಳ್ಕೊಳ್ಳುತ್ತೆ. ಇದೇ ನಮ್ಮ ಒಳಗಡೆ. ಅದು ಒಳಗಡೆ ಇರೋದು ಈ ಎಲ್ಲ ಅದ್ರ ಮೇಲೆ ಕಸ ತುಂಬ್ಕೊಂಡಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಇವಾಗ ಸೂರ್ಯನಿಗೆ ಹೇಗೆ ಮೋಡ ಮುಸ್ಕೊಂಡ್ಬಿಟ್ರೆ ಸೂರ್ಯ ಕಾಣಿಸಲ್ವೋ, ಹಾಗೆ ನಮ್ಮ ವಾಸನೆಗಳಲ್ಲಿ ಇದು ಒಳಗಡೆನೇ ಮುಚ್ಚೋಗಿದೆ, ಅದು ಕಾಣಿಸ್ತಾ ಇಲ್ಲ. ಅದಕ್ಕೆ ನಾವು ಇದನ್ನು ಸತತವಾಗಿ ಪ್ರಯತ್ನ ಪಟ್ಟಾಗ ಇದು ಸಾಧ್ಯ ಆಗುತ್ತೆ. ಆ ಪ್ರಯತ್ನಕ್ಕೋಸ್ಕರ ನಾವು ಈ ಕ್ಲಾಸಸ್ ಮಾಡ್ತಾ ಇರೋದು ಅಷ್ಟೇ, ಇನ್ನೇನೂ ಇಲ್ಲ. ಇದ್ರ ಉದ್ದೇಶ ನಮ್ಮ ಕ್ಲಾಸ್ ಮಾಡ್ತಾ ಇರೋದು ಎಲ್ಲ ಈ ಬೇರೆ ಬೇರೆ ಟಾಕ್ಸ್ ತೊಗೋತಾರೆ, ಎಲ್ಲ ಟಾಕ್ಸಲ್ಲೂ ಅದನ್ನೇ ಹೇಳಿರೋದು. ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಬರೀ ನಾವು ನೋಟ್ಸ್ ಪ್ರಿಪೇರ್ ಮಾಡಿ ಅದನ್ನು ಅಲ್ಲಿ ಒಪ್ಸೋದಲ್ಲ, ಅದರ ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರತಿ ಸತಿ ನಮಗೆ ಅರ್ಥ ಆಗಿರೋದನ್ನು ನಾವಾಗೇ ನಮ್ಮ ಸ್ವಂತ ಇದರಲ್ಲಿ ಹೇಳಿದಾಗ ಮಾತ್ರ ಅದು ನಮಗೆ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪ್ರಯತ್ನ ಪಡಿ. ಆ ಪ್ರಯತ್ನ ಪಡೋದಕ್ಕೋಸ್ಕರನೇ ನಮಗೆ ಜೆ ಮಾಡ್ತಾ ಇರೋದು, ಅಂದರೆ ಜ್ಞಾನಜ್ಯೋತಿ. ಅದಕ್ಕೆ ಸೇರಿದ್ರೆ ನಿಮ್ಗೆ ಇನ್ನೂ ಸಹಾಯ ಆಗತ್ತಿದು. ಆವಾಗ ನಾವಾಗೇ ಒಂದು ಗುರುಜಿ ಟಾಕ್ ಕೇಳಿ ನಾವು ಇನ್ನೊಂದು ಭಾಷಣ, ಅದಕ್ಕೊಂದು 3 ನಿಮಿಷದ ಟಾಕ್ ನಾವು ಒಂದು ರೆಡಿ ಮಾಡ್ಕೊಂಡು ಅಲ್ಲಿ ಹೇಳ್ತೀವಿ. ಅಲ್ಲಿ ನಮ್ಮ ಸ್ವಂತ ಪ್ರಯತ್ನವೂ ಇರುತ್ತೆ. ಅದರಿಂದ ನಮಗದು ಚೆನ್ನಾಗಿ ಅರ್ಥನೂ ಆಗುತ್ತೆ, ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅವಾಗ ತುಂಬ ಚೆನ್ನಾಗಿ ಅರ್ಥ ಆಗಿ ನಮಗೆ ಜ್ಞಾನ ದೃಢ ಆಗಕ್ಕೆ ಸಾಧ್ಯ ಆಗುತ್ತೆ. ಈಗ ಇನ್ನೇನಾದರೂ ಪ್ರಶ್ನೆಗಳಿದೆಯಾ? ಹೌದು, ತುಂಬಾ ಚೆನ್ನಾಗಿದೆ ಇದು ಜ್ಞಾನ ಜ್ಯೋತಿ ಹೇಳಿದ್ದು. ನಾವು ಅರ್ಥ ಮಾಡ್ಕೊಂಡು ಒಳಗೆ ಹಾಕೊಂಡು ತಲೆಯಲ್ಲಿ ಬರ್ಕೊಟ್ರೇನೆ ಅದು ನಮ್ಗೆ ಇದಾಗೋದು. ನಾವು ಸುಮ್ಮನೆ ಓದ್ತೀವಿ ಹೇಳ್ತೀವಿ ಅಷ್ಟೇ ಆಗುತ್ತೆ. ನೀವು ಹೇಳಿದ್ದು 100% ಕರೆಕ್ಟ್ ಮಿಸ್. ಪೇಪರಲ್ಲಿ ಬರ್ಕೋತಾ ಇದ್ದೀವಿ, ತಲೆ ಒಳಗಡೆ ಹೋಗ್ಬೇಕು.
ಹೋಗಲ್ಲ. ಅಷ್ಟು ಪೇಪರ್ ಇಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ನಿಮ್ಗೆ ಅಷ್ಟೇ. ತಲೆ ಒಳಗ್ ಹೋಗಿ ಅದು ನಮ್ಮಲ್ಲಿ ದೃಢ ಆಗ್ಬೇಕು ಅಷ್ಟೇ. ದೃಢ ಆಗ್ಬೇಕು. ದೃಢ ಇನ್ನೂ ಇಲ್ಲ, ಮಾಡ್ಕೋಬೇಕು. ಒಂದೇ ನಾನು ಆತ್ಮಸ್ವರೂಪಿ ಅನ್ನೋದು ಒಂದೇ ಇರೋದು, ಒಂದೇ ಒಂದು ಪಾಯಿಂಟ್. ಏನು ಇಲ್ಲ ಅಲ್ಲಿ ಎಕ್ಸ್ಟ್ರಾ. ಇದು ಒಂದ್ ರಾಶಿ ಸೇರ್ಕೊಂಡು ಅದೊಂದು ಕಾಣಿಸ್ತಾ ಇಲ್ಲ. ಅದು ಚಿಕ್ಕದು ಒಂದು ಇಷ್ಟಿದೆ, ಅದು ಕಾಣಿಸ್ತಾನೆ ಇಲ್ಲ. ಅದೇ ಇದೆಲ್ಲ ತೆಗಿಬೇಕು. ಮೇಲ್ಗಡೆ ತುಂಬಿಕೊಂಡಿರೋದು ಅಡಿಲಿ ಆಗೋಗಿದೆ, ತಳಕ್ ಹಾಕಿ ಅದನ್ನ ಇಟ್ಬಿಟ್ಟಿದೀವಿ. ಎಲ್ಲ ಅದನ್ನೆಲ್ಲ ತೆಗೆದು ಖಾಲಿ ಮಾಡಿದಾಗ ಅದು ಕಾಣಿಸುತ್ತೆ. ಕಸ ಎಲ್ಲ ತೆಗಿಬೇಕು. ಹೌದು. ಅದೇ ನಾವ್ ಒಂದೇ ಹೇಳ್ತೀನಿ. ನವರಾತ್ರಿ ಅಂದ್ರೆ ಮೀನಿಂಗ್ ಹೇಳ. ನವರಾತ್ರಿ ಅಂದ್ರೆ ಮೀನಿಂಗ್ ಅರ್ಥ, ನವರಾತ್ರಿಗೆ ಮೀನಿಂಗ್ ಸುಮ್ನೆ ಕೇಳ್ದೆ ವಾಟ್ಸ್ಆ್ಯಪ್ ನಲ್ಲಿ, ಅದಕ್ಕೆ ಯೂಟ್ಯೂಬ್ ನಲ್ಲಿ ಕೇಳ್ದೆ ಹೇಳ್ತೀನಿ ಎಲ್ಲರಿಗೂ. ಸುಮ್ನೆ ಏನ್ ನನ್ಗೆ ಗೊತ್ತಿಲ್ಲ, ಒಂಚೂರು ಗೊತ್ತಿರೋದು ಹೇಳ್ತೀನಿ ಮಿಸ್. ಹೇಳಿ, ಖಂಡಿತ ಹೇಳಿ. ಅವ್ರೇನ್ ಹೇಳಿದ್ರು, ನವರಾತ್ರಿ ಅಂದ್ರೆ ನಮ್ಮಲ್ಲಿರೋದು ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ತೆಗಿಬೇಕು. ಪ್ಲಸ್ ರಜೋಗುಣ ಗುಣ ಪ್ಲಸ್ ಅನ್ನೋದು ನಾನು ಐ ಆಮ್ ನಾನು ಅನ್ನೋದು, ಇದು 9 ಪಾಯಿಂಟ್. 6 ಅರಿಷಡ್ ವರ್ಗಗಳು, ರಜೋಗುಣ, ತಮೋಗುಣ ಪ್ಲಸ್ ನಾನು ಅನ್ನೋದು 9 ಆಯ್ತು. ಈ 9 ಈ ಗುಣಗಳು ನಮ್ದು ಮೈನಸ್ ಪಾಯಿಂಟ್ಸ್. ನಮ್ದು ಬಾಡಿಲಿರೋದೆಲ್ಲ ತೆಗೆದು ಆಚೆ ಬಿಸಾಕ್ಬಿಟ್ರೆ ಅದು ಆಮೇಲೆ ನಾವು ಕೂತ್ಕೊಂಡು ಪೂಜೆ ಮಾಡೋಕ್ಕೆ, ಹೈಯರ್ ಲೆವೆಲ್ಗೆ ಹೋಗೋಕ್ಕೆ ಈಸಿ ಆಗತ್ತೆ. ಇದು ನವರಾತ್ರಿ ಅಂದ್ರೆ ಇದು ಎಲ್ಲ ತೆಗೆದು, ಕಸ ಎಲ್ಲ ತೆಗೆದು ಬಿಸಾಕ್ಬಿಟ್ಟು ರೆಡಿ ಆಗ್ಬೇಕು ಅಂತ. ದಶಮಿ ದಿವಸ ಅವ್ರಿಗೆ ಜ್ಞಾನ ಬರುತ್ತೆ ಅಂತ ಹೇಳಿದ್ರು ಮಿಸ್. ನಿಮ್ಗೆ ಇದ್ರ ಬಗ್ಗೆ ಗುರೂಜಿ ಮಾತಾಡಿರೋದೊಂದು ಟಾಕ್ ಇದೆ ನವರಾತ್ರಿ ಬಗ್ಗೆ. ಹೌದಾ? ನವರಾತ್ರಿಗಳು ಅಂದ್ರೆ ಅದನ್ನ ಸಾಧನೆ ಹೇಗೆ ಮಾಡ್ಬೇಕು. ಆಮೇಲೆ ಈ ದೇವಿ ಬೇರೆ ಬೇರೆ ರಾಕ್ಷಸರನ್ನ ಇದರಲ್ಲಿ ಕೊಂದ್ಲಲ್ವಾ, ಆ ರಾಕ್ಷಸರನ್ನ ಯಾರು ಅಂತಾನು ಹೇಳಿದ್ದಾರೆ. ಮಧು ಅಂದ್ರೆ ಯಾವ್ದು, ಕೈಟಭ ಅಂದ್ರೆ ಯಾವ್ದು, ಅದು ನಮ್ಮಲ್ಲೇ ಇರೋ ಗುಣಗಳು. ಅರಿಷಡ್ ವರ್ಗ ಅಂದ್ರಲ್ಲ, ಮಧು ಅಂದ್ರೆ ನಮ್ಮ ಆಸೆಗಳು, ಅದು ಇದು ಅದೆಲ್ಲ ವಿವರಿಸಿದ್ದಾರೆ. ಆ ಟಾಕ್ನ ಕಳಿಸ್ತೀನಿ, ನೀವು ಕೇಳಿ ಅದನ್ನ. ಹಾಕಿ ಮಿಸ್, ಎಲ್ಲಾರು ನೋಡ್ಲಿ. ಅದನ್ನ ಮುಂಚೆ ಎಲ್ಲ ಕಳಿಸಿದೀನಿ, ಇವಾಗ ಮತ್ತೆ ಕಳಿಸ್ತೀನಿ ನೋಡಿ. ಅದರಲ್ಲಿ ನಮ್ಮ ಒಳಗಡೆ ಇರೋ ಅಂದ್ರೆ ದೇವಿ ಅಂದ್ರೆ ಏನು, ದೇವಿ ಅದನ್ನೆಲ್ಲ ನಾಶ ಮಾಡಿದ್ಲು ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ, ಪುರಾಣದಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಇದೆಲ್ಲ ಆಯ್ತು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಒಳಗಡೆನೆ ಅದೆಲ್ಲ ರಾಕ್ಷಸರು ಇದ್ದಾರೆ. ಎಲ್ಲ ರಾಕ್ಷಸರನ್ನು ಈ ನವರಾತ್ರಿಗಳಲ್ಲಿ ಆ ದೇವಿಯ ಶಕ್ತಿಯನ್ನ ನಮ್ಮೊಳಗಡೆ ತಂದುಕೊಂಡು, ಮೂಲಾಧಾರದಲ್ಲಿರೋ ಶಕ್ತಿ, ದೇವಿ ಶಕ್ತಿ ನಮ್ಮ ಮೂಲಾಧಾರದಲ್ಲಿ ಇದೆ, ಚಕ್ರದಲ್ಲಿ. ಆ ಮೂಲಾಧಾರದಲ್ಲಿರೋ ಶಕ್ತಿಯನ್ನ ಮೇಲಕ್ಕೆ ಏರಿಸ್ತಾ ನಾವು ಸಾಧನೆ ಮಾಡಿದಾಗ ಈ ಎಲ್ಲ ರಾಕ್ಷಸರ ಸಂಹಾರ ಆಗುತ್ತೆ. ನಮ್ಮೊಳಗಡೆ ಇರೋ ಎಲ್ಲ ರಾಕ್ಷಸರ ಸಂಹಾರ ಆಗಿ ಕೊನೆಗೆ ನಾವು ಆ ಶಿವನಲ್ಲಿ ಐಕ್ಯರಾಗ್ತೀವಿ. ಶಕ್ತಿ ಶಿವ ಒಂದೇ ಆಗುತ್ತೆ. ಸಹಸ್ರಾರ ಅದು ಮೂಲಾಧಾರದಿಂದ ಎಲ್ಲ ಚಕ್ರಗಳನ್ನ ದಾಟಿ ಸಹಸ್ರಾರ ಸೇರೋದು ಅಂದ್ರೆ ಶಕ್ತಿ ಮೇಲೇರಿ ಶಿವನನ್ನ ಸೇರೋದು. ನವರಾತ್ರಿನಲ್ಲಿ ಮಾಡೋ ಸಾಧನೆ ಇದೇನೆ. ಇದನ್ನ ಮಾಡ್ಬೇಕು ನಾವು. ಬೇರೆ ಪೂಜೆ ಅದೆಲ್ಲ ಮಾಡೋದು ಆಚರಣೆ ಅಷ್ಟೆ, ಅದು ಮೇಲ್ಗಡೆ ಕಾಣಿಸ್ಕೊಳ್ಳೋ ಆಚರಣೆ. ಆದ್ರೆ ನವರಾತ್ರಿಯಲ್ಲಿ ನಾವು ಮಾಡ್ಬೇಕಾಗಿರೋದು ನಮ್ಮಲ್ಲಿರೋ ಅರಿಷಡ್ ವರ್ಗಗಳನ್ನ ನಾಶ ಮಾಡುವಂತ ಸಾಧನೆಯನ್ನ ಮಾಡ್ಬೇಕು. ಅದನ್ನ ಕಳಿಸ್ತೀನಿ, ಕೇಳಿ. ನೆಕ್ಸ್ಟ್ ಮೀಟ್ ಮಾಡಿದಾಗ ಅದನ್ನ ಡಿಸ್ಕಸ್ ಮಾಡೋಣ. ಓಕೆ ಮಿಸ್, ಥ್ಯಾಂಕ್ ಯು ಮಿಸ್. ಡಿಸ್ಕಸ್ ಮಾಡೋಣ. ಓಕೆ, ಇನ್ನೇನಿಲ್ಲ ಅಲ್ಲ, ಅಷ್ಟೇ ಎಲ್ಲ ಕ್ವಶನ್ಸ್ ಅದರಲ್ಲಿ. ಮಿಸ್, ಕಾಶಿ ಹೇಗಿತ್ತು? ಆಮೇಲೆ ಮಾತಾಡೋಣ. ಫಸ್ಟ್ ಪ್ರೇಯರ್ ಮಾಡಿ ಮುಗಿಸೋಣ. ಹೇಳಿ ಸುಜಯ ಮೇಡಮ್. AVS ನಲ್ಲಿ ಬಿಂದು ಜ್ಯೋತಿ ಅಂತೇನೋ ಇದೆ ಅಲ್ವಾ, ಇನ್ನೊಂದು ಕೋರ್ಸು, ಅದು ಆಮೇಲೆ ಮಾತಾಡೋಣ. ಫಸ್ಟ್ ಪ್ರೇಯರ್ ಮಾಡಿ ಇದು ಸೆಷನ್ ಕ್ಲೋಸ್ ಮಾಡೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಮೇವಾವಶಿಷ್ಯತೆ
ಚಿತೆ ಓಂ ಈಶಾ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ನಾನೇ, ಶಿವ ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.